ರಾತ್ರಿ ಸುಮಾರು 9:30 ಆಗಿತ್ತು. ಮನೆಯಲ್ಲಿ ಸ್ವಲ್ಪ ಮೌನವಿತ್ತು. ಅಡುಗೆ ಮನೆಯಿಂದ ಪಾತ್ರೆಗಳ ಶಬ್ದ ಮಾತ್ರ ಬರುತ್ತಿತ್ತು. ಭಾರ್ಗವಿ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ದಳು. ಕಣ್ಣು ಮುಚ್ಚಿದ್ದರೂ ಆದರೆ ನಿದ್ರೆ ಇನ್ನೂ ಮೈಲಿ ದೂರದಲ್ಲಿತ್ತು. ದಿನದ ಗೋಜು ಗದ್ದಲದ ನಂತರ ಮನಸ್ಸು ಈಗ ಸ್ವಲ್ಪ ಶಾಂತವಾಗಿತ್ತು. ಆದರೆ ದೇಹವು ದಣಿದಿತ್ತು. ಸ್ವಲ್ಪ ಸಮಯದ ನಂತರ ಕಾಮಿನಿ ಕೈಯಲ್ಲಿ ಒಂದು ಟ್ರೇ ಹಿಡಿದು ಕೋಣೆಗೆ ಬಂದಳು. ಟ್ರೇ ಮೇಲೆ ಬಿಸಿ ಬಾದಾಮಿ ಮತ್ತು ಕೇಸರಿ ಹಾಲು ಇಡಲಾಗಿತ್ತು. ಒಂದು ಲೋಟ ಅತ್ತೆಗಾಗಿ ಮತ್ತು ಇನ್ನೊಂದು ಕಾರ್ತಿಕನಿಗಾಗಿ. ಟ್ರೇ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಕಾಮಿನಿಯ ಮುಖದಲ್ಲಿನ ನಗು ಉತ್ಸಾಹಭರಿತವಾಗಿ ಕಾಣುತ್ತಿತ್ತು. ಅತ್ತೆ, ನಾನು ನಿಮಗಾಗಿ ಬಾದಾಮಿ ಹಾಲು ತಂದಿದ್ದೇನೆ. ನೀವು ಚೆನ್ನಾಗಿ ನಿದ್ರಿಸುತ್ತೀರಿ ಎಂದು ಅವಳು ಮೃದುವಾದ ಧ್ವನಿಯಲ್ಲಿ ಹೇಳಿದಳು. ಭಾರ್ಗವಿ ಕಣ್ಣು ತೆರೆದು ಅವಳನ್ನ ನೋಡಿ ಮುಗುಳ್ನಗುತ್ತಾ, ನೀನು ನನ್ನ ಎಲ್ಲಾ ಅವಶ್ಯಕತೆಗಳನ್ನು ನಾನು ಹೇಳದೆ ಅರ್ಥ ಮಾಡಿಕೊಳ್ಳುತ್ತೀಯಾ ಅಂದಳು. ಹಿಂದಿನಿಂದ ಕಾರ್ತಿಕ್ ಕೂಡ ರೂಮಿಗೆ ಬಂದನು. ಅವನು ತಟ್ಟನೆ ಟ್ರೇ ಇಂದ ತನ್ನ ಗ್ಲಾಸ್ ಅನ್ನ ಎತ್ತಿಕೊಂಡು, ವಾ, ಎಷ್ಟು ಸುವಾಸನೆ ಇದೆ ಕಾಮಿನಿ. ನಿನ್ನಲ್ಲಿ ದಿನದಿಂದ ದಿನಕ್ಕೆ ಒಬ್ಬ ತಾಯಿಯ ಗುಣ ಬೆಳೆಯುತ್ತಾ ಬರುತ್ತಿವೆ ಅಂತ ಹೇಳಿದ. ಕಾಮಿನಿಯು ನಗುತ್ತಾ, ಎಲ್ಲವನ್ನು ಅತ್ತೆಯನ್ನ ನೋಡಿಯೇ ಕಲ್ತಿದ್ದು ಅಲ್ಲವೇ ಅಂದಳು. ಭಾರ್ಗವಿ ಗ್ಲಾಸ್ ಅನ್ನ ಕೈಗೆ ಎತ್ತಿಕೊಂಡಳು. ಹಾಲು ಸ್ವಲ್ಪ ಬೆಚ್ಚಗಿತ್ತು. ಮೇಲಿನ ಭಾಗದಲ್ಲಿ ಒಂದೆರಡು ತೆಳುವಾದ ಕೇಸರಿಯ ಎಲೆಗಳು ತೇಲುತ್ತಿದ್ದವು. ಒಂದು ಗುಟುಕು ಕುಡಿದು ಅವಳು ಸ್ವಲ್ಪ ನಿಲ್ಲಿಸಿದಳು. ಇಂದು ಕೂಡ ಅವಳಿಗೆ ಸ್ವಲ್ಪ ಬೇರೆ ತರಹದೇ ರುಚಿ ಅನಿಸಿತು. ಸಿಹಿ ಏನೋ ಆಗಿತ್ತು, ಆದರೆ ಏನೋ ವಿಚಿತ್ರ ಅನಿಸುವ ಹಾಗೆ ಇತ್ತು. ಸೊಸೆ ಇಂದೇಕೋ ಇದರ ಸ್ವಾದವು ಸ್ವಲ್ಪ ಬೇರೆಯೇ ತರನಾಗಿದೆ ಅಂತ ಮೆಲುಧ್ವನಿಯಲ್ಲಿ ಹೇಳಿದಳು. ಕಾರ್ತಿಕ್ ತಕ್ಷಣ ಹೇಳಿದ, ಅಮ್ಮ, ಪ್ರತಿದಿನ ನೀನು ಇದನ್ನೇ ಹೇಳುತ್ತೀಯ. ಕೆಲವೊಮ್ಮೆ ತುಂಬಾ ಸಿಹಿ, ಕೆಲವೊಮ್ಮೆ ಕಡಿಮೆ ಸಿಹಿ, ಕೆಲವೊಮ್ಮೆ ಹೆಚ್ಚು ಕೇಸರಿ. ಈಗ ನೀನು ಸುಮ್ಮನೆ ಪೂರ್ತಿ ಹಾಲನ್ನ ಕುಡಿ. ಇವತ್ತು ನಿನ್ನ ಯಾವುದೇ ನೆಪಗಳು ಕೆಲಸ ಮಾಡುವುದಿಲ್ಲ ಅಂತ. ಕಾಮಿನಿ ನಗುತ್ತಾ, ಅತ್ತೆ, ನಾನು ಹೊಸದನ್ನು ಪ್ರಯತ್ನಿಸಿದೆ. ನಾನು ಇವತ್ತು ಸ್ವಲ್ಪ ಹುರಿದು ಬಾದಾಮಿಯನ್ನ ಪುಡಿ ಮಾಡಿ ಸೇರಿಸಿದ್ದೇನೆ. ಬಹುಶಃ ಅದಕ್ಕಾಗಿಯೇ ಅದರ ರುಚಿ ಬೇರೆಯದೇ ಆಗಿರಬಹುದು. ಆದರೆ ನೀವು ತುಂಬಾ ಚೆನ್ನಾಗಿ ನಿದ್ರೆ ಮಾಡುತ್ತೀರಿ ಅಂತ ಹೇಳಿದಳು. ಭಾರ್ಗವಿ ಮುಗುಳ್ನಕ್ಕಳು ಮತ್ತು ಸುಮ್ಮನೆ ಎಲ್ಲಾ ಹಾಲನ್ನ ಕುಡಿದು ಮುಗಿಸಿದಳು. ಯಾವಾಗ ಗ್ಲಾಸ್ ಅನ್ನು ಸಣ್ಣ ಟೇಬಲ್ ಮೇಲೆ ಇಟ್ಟಳೋ ಆಗ ಕಾಮಿನಿ ನಗುತ್ತಾ ಬಾಗಿ ಗ್ಲಾಸ್ ಅನ್ನ ತೆಗೆದುಕೊಂಡು, ಅತ್ತೆ, ನಿಮ್ಮ ದಿಂಬಿನ ಹತ್ತಿರ ನೀರಿನ ಜಗ್ಗು ಮತ್ತು ನಿಮ್ಮ ಔಷಧಿಯನ್ನ ಇಟ್ಟಿದ್ದೇನೆ ಅಂತ ಹೇಳುವಷ್ಟರಲ್ಲಿ ಕಾರ್ತಿಕನು ಮಧ್ಯದಲ್ಲಿ ಬಾಯಿ ಹಾಕುತ್ತಾ, ಕಾಮಿನಿ, ನಾನು ಅಮ್ಮನಿಗೆ ಔಷಧಿ ಕೊಡುತ್ತೇನೆ. ನೀನು ಹೋಗಿ ನಿನ್ನ ಅಡುಗೆ ಮನೆಯ ಕೆಲಸ ಮುಗಿಸಿಕೊ ಅಂತ ಹೇಳುವಾಗ ಅವನ ಧ್ವನಿಯು ಸಾಮಾನ್ಯವಾಗಿತ್ತು. ಆದರೆ ಅದರಲ್ಲಿ ಆತ್ಮೀಯತೆ ಮತ್ತು ಜವಾಬ್ದಾರಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕಾಮಿನಿ ಒಂದು ಕ್ಷಣ ಸುಮ್ಮನಿದ್ದು ನಂತರ ತಲೆ ಆಡಿಸಿ ನಗುತ್ತಾ, ಆಯ್ತು, ನಾನು ಅಡಿಗೆ ಮನೆಯ ಕೆಲಸ ಮುಗಿಸುತ್ತೇನೆ ಅಂತ ಹೇಳಿ ಅವಳು ಟ್ರೇ ಎತ್ತಿಕೊಂಡು ಹೊರಗೆ ಹೋದಳು. ಕೋಣೆಯಲ್ಲಿ ಈಗ ಕಾರ್ತಿಕ್ ಮತ್ತು ಅವನ ತಾಯಿ ಮಾತ್ರ ಇದ್ದರು. ಕಾರ್ತಿಕನು ತನ್ನ ತಾಯಿಯ ಹತ್ತಿರ ಬಂದು ಅವಳ ಪಾದಗಳ ಬಳಿ ಕುಳಿತುಕೊಳ್ಳುತ್ತಾ, ಅಮ್ಮ, ಇತ್ತೀಚೆಗೆ ಕಾಮಿನಿ ನಿನಗಾಗಿ ಹೊಸ ಹೊಸ ಪ್ರಯೋಗ ಮಾಡುತ್ತಿದ್ದಾಳೆ. ಸಾಕು, ನೀನಿನ್ನು ಆರಾಮವಾಗಿ ಇರು. ಉಳಿದಿದ್ದೆಲ್ಲವನ್ನು ನಾವು ನೋಡಿಕೊಳ್ಳುತ್ತೇವೆ ಅಂತ ಹೇಳಿದ. ನಂತರ ಅವನು ದಿಂಬಿನ ಬಳಿ ಇಟ್ಟಿದ್ದ ಔಷಧಿಯನ್ನ ತೆಗೆದುಕೊಂಡು ಪ್ರೀತಿಯಿಂದ ತಾಯಿಯ ಅಂಗೈಯಲ್ಲಿ ಇರಿಸಿ, ಇಗೋ ಅಮ್ಮ, ಔಷಧಿ ತೆಗೆದುಕೊಂಡು ಆಮೇಲೆ ನೆಮ್ಮದಿಯಾಗಿ ಮಲಗು. ನಾನು ಇಲ್ಲಿಯ ಹತ್ತಿರದಲ್ಲೇ ಇದ್ದೇನೆ ಅಂತ ಹೇಳಿದ. ಭಾರ್ಗವಿ ತನ್ನ ಮಗನ ಕಣ್ಣುಗಳನ್ನ ನೋಡಿದಳು. ಅವು ಕೇವಲ ವಾತ್ಸಲ್ಯ ಮತ್ತು ಪ್ರೀತಿಯಿಂದ ತುಂಬಿದ್ದವು. ಅವಳು ಔಷಧಿಯನ್ನ ತೆಗೆದುಕೊಂಡು ನೀರು ಕುಡಿದು ನಂತರ ಸದ್ದಿಲ್ಲದೆ ದಿಂಬಿನ ಮೇಲೆ ತಲೆ ಇಟ್ಟುಕೊಂಡಳು. ಕಾರ್ತಿಕ್ ಎದ್ದು ಕೋಣೆಯ ದೀಪಗಳನ್ನ ಮಂದಗೊಳಿಸಿದ. ಕಿಟಕಿಯಿಂದ ಕಾಣುತ್ತಿದ್ದ ಚಂದ್ರನು ಈಗ ಮತ್ತಷ್ಟು ನಿಚ್ಚಳವಾಗಿ ಕಾಣುತ್ತಿದ್ದ. ಆದರೆ ಚಂದ್ರನ ಬೆಳಕಿನ ತಂಪಿನಲ್ಲಿಯೂ ಭಾರ್ಗವಿಯ ಮನಸ್ಸಿನಲ್ಲಿ ಸ್ವಲ್ಪ ಅಶಾಂತಿ ನುಸುಳುತ್ತಿತ್ತು. ಏನೋ ಪದಗಳಲ್ಲಿ ಆಗಿರದೆ ಭಾವನೆಗಳಲ್ಲಿ ಮಾತ್ರ ಇತ್ತು. ತದನಂತರ ಭಾರ್ಗವಿಗೆ ಯಾವಾಗ ನಿದ್ರೆ ಆವರಿಸಿತೋ ತಿಳಿಯಲೇ ಇಲ್ಲ. ಅದು ತಂಪಾದ ಬೆಳಗ್ಗೆಯಾಗಿತ್ತು. ಕಿಟಕಿಯ ಮೂಲಕ ಹಗುರವಾದ ತಂಗಾಳಿ ಬರುತ್ತಿತ್ತು ಮತ್ತು ತಣ್ಣನೆಯ ಗಾಳಿಯ ತೇವವು ಮನೆಯಾದ್ಯಂತ ಹರಡಿತ್ತು. ಭಾರ್ಗವಿ ಎಚ್ಚರವಾದಾಗ ಗೋಡೆಯ ಗಡಿಯಾರದ ಮೇಲಿನ ಮುಳ್ಳುಗಳು 7:30 ಸಮೀಪಿಸುತ್ತಿದ್ದವು. ಚಳಿಯಿಂದಾಗಿ ಅವಳ ಕೈಗಳು ಸುಕ್ಕುಗಟ್ಟಿದವು. ಆದರೆ ಮುಖದಲ್ಲಿ ಯಾವುದೋ ಒಂದು ರೀತಿಯ ಹೊಳಪು ಇತ್ತು. ಅವಳು ನಿಧಾನವಾಗಿ ಹೊದಿಕೆಯನ್ನ ತೆಗೆದು ನೆಲದ ಮೇಲೆ ಪಾದಗಳನ್ನ ಇಟ್ಟಳು ಮತ್ತು ತಣ್ಣನೆಯ ಟೈಲ್ಸ್ ಗಳ ಸ್ಪರ್ಶವು ಅವಳ ನರಗಳನ್ನ ತಲುಪಿದಂತೆ ಭಾಸವಾಯಿತು. ಆದರೂ ಅವಳು ಮುಗುಳ್ನಕ್ಕಳು. ನಾನು ಇಂದು ನನ್ನ ಮಗ ಮತ್ತು ಸೊಸೆಗೆ ಚಹಾ ಏಕೆ ಮಾಡಬಾರದು ಎಂದು ತನ್ನೊಳಗೆ ಹೇಳಿಕೊಂಡಳು. ಅವಳು ತನ್ನ ಉಣ್ಣೆಯ ಶಾಲು ಸುತ್ತಿಕೊಂಡು ಅಡಿಗೆ ಮನೆಯ ಕಡೆಗೆ ಮೆಲ್ಲನೆ ನಡೆದಳು. ಮನೆ ಈಗ ಸಂಪೂರ್ಣವಾಗಿ ನಿಶಬ್ದ ಆಗಿತ್ತು. ಗೋಡೆಯ ಗಡಿಯಾರದ ಟಿಕ್ ಟಿಕ್ ಸದ್ದು ಮತ್ತು ದೂರದಿಂದ ಬರುವ ವಾಹನದ ಸಾಂದರ್ಭಿಕ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅಡುಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಹಚ್ಚಿ ಮೊದಲು ನೀರು ಹಾಕಿದಳು.
ನಂತರ ಶುಂಠಿ ಮತ್ತು ಏಲಕ್ಕಿ ತಯಾರಿಸಲು ಪ್ರಾರಂಭಿಸಿದಳು. ಶುಂಠಿ ರುಬ್ಬುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಆದರೆ ಅವಳ ಹೃದಯದಲ್ಲಿ ವಿಚಿತ್ರವಾದ ಉಷ್ಣತೆ ಇತ್ತು. ಕಾಮಿನಿಗೆ ಸ್ವಲ್ಪ ಸಿಹಿಯಾದ ಚಹಾ ಇಷ್ಟ, ಕಾರ್ತಿಕನಿಗೆ ಬಲವಾದ ಶುಂಠಿ ಚಹಾ ಇಷ್ಟ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡು ಸ್ವಲ್ಪ ಮುಗುಳ್ನಕ್ಕಳು. ಕ್ರಮೇಣ ಅಡುಗೆ ಮನೆಯಲ್ಲಿ ಚಹಾದ ಸುವಾಸನೆ ತುಂಬಿತ್ತು. ಒಲೆಯ ಬಿಸಿ ಮತ್ತು ಚಹಾದ ಉಗಿಯು ಆ ತಂಪಾದ ಮುಂಜಾವಿಗೆ ಅಡುಗೆ ಮನೆಯಲ್ಲಿ ಒಂದು ರೀತಿಯ ಬಿಸಿ ವಾತಾವರಣವನ್ನ ಸೃಷ್ಟಿಸಿದಂತೆ ತೋರುತ್ತಿತ್ತು. ಇಲ್ಲಿ ತನ್ನ ಕೋಣೆಯ ಬೆಡ್ ಮೇಲೆ ಕಾಮಿನಿ ಮಗ್ಗಲು ಬದಲಿಸುತ್ತಿದ್ದಳು. ಚಹಾದ ಸುವಾಸನೆ ಅವಳ ಮೂಗಿಗೆ ಬಡಿದಾಗ ಅವಳು ಕಣ್ಣು ತೆರೆದಳು. ಅವಳು ಹೊದಿಕೆಯಿಂದ ಕೈ ಹೊರಗೆ ಹಾಕುತ್ತಾ ಗೊಣಗಿಕೊಂಡಳು. ಇಷ್ಟು ಜೋರಾದ ಸುವಾಸನೆ, ಚಹಾ ಯಾರು ಮಾಡಿದರು ಅಂತ. ಅವಳು ಎದ್ದು ನಿಧಾನವಾಗಿ ಕೋಣೆಯಿಂದ ಹೊರಗೆ ನೋಡಿದಳು. ಭಾರ್ಗವಿ ಅಡುಗೆ ಮನೆಯಲ್ಲಿ ಶಾಲು ಧರಿಸಿ ತುಂಬಾ ಪ್ರೀತಿಯಿಂದ ಚಹಾ ಮಾಡುತ್ತಿದ್ದಳು. ಅವಳು ಏನನ್ನು ಹೇಳಲಿಲ್ಲ, ಸುಮ್ಮನೆ ನಿಂತು ಅವಳನ್ನ ನೋಡುತ್ತಲೇ ಇದ್ದಳು. ನಂತರ ಭಾರ್ಗವಿ ಹಿಂದೆ ನೋಡದೆ, ಸೊಸೆ ಕಾಮಿನಿ ಎದ್ದೀಯಾ? ನಾನಿವತ್ತು ಚಹಾ ಮಾಡಿದ್ದೇನೆ ನೋಡು, ಚಳಿ ಬಹಳ ಇದೆ ಅಲ್ವಾ, ನೀನು ಹೀಗೆ ಮಾಡು, ಮೊದಲು ಕಾರ್ತಿಕನನ್ನ ಎಬ್ಬಿಸು ಅಂತ ಹೇಳಿದಳು. ಭಾರ್ಗವಿ ಯಾವಾಗ ಚಹಾವನ್ನ ಕಪ್ಪಿಗೆ ಹಾಕಲು ನಿಂತಳೋ ಆಗ ಅವಳ ಕೈಗಳು ನಡುಗಲು ಶುರುವಾದವು. ಅದಕ್ಕಾಗಿ ಅವಳು ಕಾಮಿನಿಯನ್ನ ಕೂಗಿ, ಸೊಸೆ ಚಹಾ ರೆಡಿಯಾಗಿದೆ, ನೀನು ಅದನ್ನು ಕಪ್ಪಿಗೆ ಹಾಕು ಸಾಕು. ಕಾರ್ತಿಕನಿಗೆ ಬಿಸಿ ಬಿಸಿಯಾದ ಚಹಾ ಕೊಡು, ಮತ್ತೆ ನನಗೆ ಅರ್ಧ ಕಪ್ ಮಾತ್ರ ಕೊಡು, ಈಗ ಹೆಚ್ಚು ಚಹಾ ಕುಡಿಯಲು ಆಗುತ್ತಿಲ್ಲ ಅಂದಳು. ಕಾಮಿನಿ ಮೌನವಾಗಿ ಕಪ್ಪುಗಳನ್ನ ಎತ್ತಿಕೊಂಡು ಏನೂ ಮಾತನಾಡದೆ ಚಹಾ ಸುರಿಯಲು ಪ್ರಾರಂಭಿಸಿದಳು. ಆದರೆ ಆ ಕ್ಷಣದಲ್ಲಿ ತಾಯಿಯ ಧ್ವನಿಯಲ್ಲಿದ್ದ ದನಿವು ಮತ್ತು ವಾತ್ಸಲ್ಯದ ಸಂಯೋಜನೆಯು ಯಾರ ಹೃದಯವನ್ನ ಮುಟ್ಟಬಹುದಾಗಿತ್ತು. ಕಾರ್ತಿಕ್ ಇನ್ನು ಕೋಣೆಯಲ್ಲಿಯೇ ಇದ್ದ. ಅವನು ತಾಯಿಯ ಕಡೆಗೆ ನೋಡಿದ. ನಡುಗುವ ಕೈಗಳು ಅಷ್ಟಾಗಿಯೂ ಮಗನಿಗೆ ಬಿಸಿಯಾದ ಚಹಾ ಕೊಡುವ ಚಿಂತೆ. ಅವನು ಒಂದು ಕ್ಷಣ ಅವಳನ್ನೇ ನೋಡುತ್ತಾ ಕುಳಿತ. ನಂತರ ನಗುತ್ತಾ, ಅಮ್ಮ, ನೀನು ನಿನ್ನ ಕೈಯಿಂದ ಮಾಡಿದ ಚಹಾ ನನ್ನನ್ನ ಪೂರ್ತಿ ದಿನ ಬೆಚ್ಚಗೆ ಇರಿಸುತ್ತದೆ ಅಂತ ಹೇಳಿದ. ಭಾರ್ಗವಿ ಏನು ಹೇಳಲಿಲ್ಲ. ಅವಳ ಕಣ್ಣಲ್ಲಿ ಹೊಳಪು ಮೂಡಿದ್ದಷ್ಟೇ. ಮಗನ ಒಂದೇ ಒಂದು ವಾಕ್ಯ ಎಲ್ಲ ಆಯಾಸ ಹೋಗಲಾಡಿಸಿದಂತೆ. ಕೈಯಲ್ಲಿ ಒಂದು ಕಪ್ ಚಹಾ ಹಿಡಿದುಕೊಂಡು ಭಾರ್ಗವಿ ನಿಧಾನವಾಗಿ ಕಾರ್ತಿಕ್ ಕಡೆಗೆ ನೋಡಿ, ಮಗನೇ, ನೀನು ನನ್ನನ್ನು ಒಮ್ಮೆ ವೈದ್ಯರ ಬಳಿಗೆ ಕರೆದೊಯ್ಯಬಹುದೇ ಎಂದಳು. ಕಾರ್ತಿಕ್ ಬೆಚ್ಚಿ ಬಿದ್ದು ತಾಯಿಯನ್ನ ನೋಡಿದ. ಏನಾಯ್ತಮ್ಮ, ನಿನ್ನ ಆರೋಗ್ಯ ಸರಿ ಇದೆ ತಾನೆ ಅಂತ ಕೇಳಿದ. ಅವನು ಬೇರೇನೋ ಕೇಳುವ ಮೊದಲೇ ಭಾರ್ಗವಿ ಹಗುರವಾದ ನಗುವಿನೊಂದಿಗೆ, ಅರೆ, ನೀನೇಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀಯಾ? ನಿನ್ನ ತಾಯಿಗೆ ಏನೂ ಆಗಿಲ್ಲ. ಕಳೆದ 3-4 ದಿನಗಳಿಂದ ಸ್ವಲ್ಪ ತಲೆನೋವು ಬರುತ್ತಿದೆ ಅಷ್ಟೇ. ನಾನು ವೈದ್ಯರಿಂದ ಸ್ವಲ್ಪ ಔಷಧಿ ತೆಗೆದುಕೊಳ್ಳಬೇಕೆಂದು ಭಾವಿಸಿದೆ ಅಷ್ಟೇ ಅಂದಳು. ಅಷ್ಟರಲ್ಲಿ ಅಲ್ಲಿಯೇ ಕುಳಿತಿದ್ದ ಕಾಮಿನಿ ನಗುತ್ತಾ, ಅರೆ ಅತ್ತೆ, ನಾನು ನಿನ್ನನ್ನ ವೈದ್ಯರ ಬಳಿ ಕರೆದುಕೊಂಡು ಹೋಗುತ್ತೇನೆ. ಅಷ್ಟಕ್ಕೂ ಇವರಿಗೆ ತುಂಬಾ ಕೆಲಸಗಳಿರುತ್ತವೆ ಅಂತ ಹೇಳಿದಳು. ಇದನ್ನು ಕೇಳಿದ ನಂತರ ಕಾರ್ತಿಕನ ಮುಖ ಉದ್ವಿಗ್ನವಾಯಿತು. ಅವನು ದೃಢವಾದ ಧ್ವನಿಯಲ್ಲಿ, ಆದರೆ ಕಾಮಿನಿ, ನನಗೆ ನನ್ನ ತಾಯಿನೇ ಮೊದಲು ಅಂದನು. ಸ್ವಲ್ಪ ಹೊತ್ತು ಮೌನದ ನಂತರ ಭಾರ್ಗವಿ ಪರಿಸ್ಥಿತಿಯನ್ನ ನಿಭಾಯಿಸಿ, ಅಷ್ಟಕ್ಕೂ ಸೊಸೆ ಹೇಳಿದ್ದು ಸರಿ ಇದೆ, ನಾನು ಇವಳೊಂದಿಗೇನೆ ಹೋಗಿ ಬರುತ್ತೇನೆ ಎಂದಳು. ಇದನ್ನು ಕೇಳಿದ ಕಾಮಿನಿ ಸ್ವಲ್ಪ ಮುಗುಳ್ನಕ್ಕಳು. ಆದರೆ ಸ್ನೇಹಿತರೆ, ಕಾಮಿನಿಯ ನಗುವಿನ ಹಿಂದೆ ಏನೋ ಅಡಗಿತ್ತು. ಬಹುಶಃ ಆ ಸತ್ಯ ಅದು ಇದುವರೆಗೂ ಯಾರಿಗೂ ತಿಳಿದಿರಲಿಲ್ಲ. ಮಧ್ಯಾಹ್ನದ ಸಮಯವಾಗಿತ್ತು. ಅಂಗಳದಲ್ಲಿ ತಿಳಿ ಬಿಸಿಲಿತ್ತು ಮತ್ತು ಗಾಳಿ ಇನ್ನೂ ತಂಪಾಗಿತ್ತು. ಭಾರ್ಗವಿ ಮತ್ತು ಕಾಮಿನಿ ವೈದ್ಯರಿಂದ ಔಷಧಿ ತೆಗೆದುಕೊಂಡು ಮನೆಗೆ ಮರಳಿದ್ದರು. ಆದರೆ ಭಾರ್ಗವಿ ಇನ್ನೂ ಚಡಪಡಿಕೆ ಅನುಭವಿಸುತ್ತಿದ್ದಳು. ಡಾಕ್ಟರರ ಆ ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಿದ್ದವು. ಅದನ್ನು ಅವಳು ಹೊರಗೆ ಕುಳಿತು ಕೇಳಿಸಿಕೊಂಡಿದ್ದಳು. ಅವಳ ತಪಾಸಣೆ ಮುಗಿದ ನಂತರ ಅವಳು ಹೊರಗೆ ಕಾಯುತ್ತಿದ್ದಾಗ ಕಾಮಿನಿ ವೈದ್ಯರ ಕೋಣೆಯೊಳಗೆ ಇದ್ದಳು. ಬಾಗಿಲು ಸಂಪೂರ್ಣವಾಗಿ ಮುಚ್ಚಿರಲಿಲ್ಲ. ಆಗ ಭಾರ್ಗವಿಗೆ ಒಂದು ಸಣ್ಣ ಶಬ್ದ ಕೇಳಿಸಿತು. ನಾನು ಹೇಗೆ ಹೇಳಿದ್ದೇನೋ ಹಾಗೆಯೇ ಅವರಿಗೆ ಔಷಧಿ ಕೊಡಿ. ಇದರಲ್ಲಿ ನನ್ನ ಹೆಸರು ಬರಬಾರದು, ಗಮನವಿರಲಿ. ಅದು ಡಾಕ್ಟರರ ಧ್ವನಿಯಾಗಿತ್ತು. ಭಾರ್ಗವಿ ದಿಗ್ಭ್ರಮೆಗೊಂಡಳು. ಅವಳು ತಲೆಬಾಗಿಸಿ ಕುಳಿತಳು. ಅವಳಿಗೆ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಾನು ನಿಜವಾಗಿಯೂ ಇದನ್ನೇ ಕೇಳಿದ್ದೇನೆಯೇ ಅಥವಾ ಇದು ನನ್ನ ಭ್ರಮೆಯೇ ಅಂತ ಯೋಚಿಸಿದಳು. ಇಲ್ಲ, ಕಾಮಿನಿ ಹೀಗಿರಲು ಸಾಧ್ಯವಿಲ್ಲ ಅಂತ ಅವಳ ಹೃದಯ ಹೇಳಿತು. ಆದರೆ ಅವಳ ಮನಸ್ಸು ಈಗ ಪ್ರಶ್ನೆಗಳಿಂದ ತುಂಬಿತ್ತು. ಆದರೂ ಅವಳು ಕಾಮಿನಿಯನ್ನ ಏನೂ ಕೇಳಲಿಲ್ಲ. ಸುಮ್ಮನೆ ಎದ್ದು ತನ್ನ ಕೋಣೆಗೆ ಹೋದಳು. ಆದರೆ ಈಗ ಅವಳ ಮನಸ್ಸು ತಳಮಳಗೊಂಡಿತ್ತು. ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿರುವ ಭಯವು ನಮಗೆ ಧ್ವನಿಗಳನ್ನ ಕೇಳುವಂತೆ ಮಾಡುತ್ತದೆ. ಬಹುಶಃ ಅದು ಹಾಗೆ ಆಗಿರಬಹುದು. ಕಾಮಿನಿ ಏನಾದರೂ ತಪ್ಪು ಮಾಡುತ್ತಿದ್ದರೆ ಅವಳು ನನಗೆ ಇಷ್ಟೊಂದು ಪ್ರೀತಿಯಿಂದ ಏಕೆ ಸೇವೆ ಸಲ್ಲಿಸುತ್ತಿದ್ದಳು ಎಂದು ಅವಳು ತನ್ನನ್ನು ತಾನೇ ಕೇಳಿಕೊಳ್ಳುತ್ತಿದ್ದಳು. ನಂತರ ಅವಳು ಮುಗುಳ್ನಗುತ್ತಾ ಮೆಲ್ಲನೆ, ಬಹುಶಃ ನಾನೇ ಹುಚ್ಚರಂತೆ ಯೋಚಿಸುತ್ತಿದ್ದೇನೆ. ನನ್ನ ಸೊಸೆ ನಿಜವಾಗ್ಲೂ ಒಳ್ಳೆಯವಳಾಗಿದ್ದಾಳೆ ಅಂದುಕೊಂಡಳು. ಆದರೆ ಅವಳ ಮನಸ್ಸು ಏನು ಹೇಳುತ್ತಿತ್ತೋ ಅದನ್ನು ಅವಳ ಬುದ್ಧಿಯು ಒಪ್ಪಿಕೊಳ್ಳಲಿಕ್ಕೆ ತಯಾರಿರಲಿಲ್ಲ. ಅವಶ್ಯವಾಗಿ ಎಲ್ಲೋ ಏನೋ ವಿಷಯವಿತ್ತು.
ಅದು ನಿಧಾನವಾಗಿ ಬಹಿರಂಗ ಆಗುವುದರಲ್ಲಿತ್ತು. ಸಂಜೆಯಾಗಿತ್ತು. ಕಾರ್ತಿಕ್ ಮನೆಗೆ ಬಂದ ಕೂಡಲೇ ಅವನ ಕಣ್ಣುಗಳಲ್ಲಿ ಸಂತೋಷದ ಮಿಂಚು ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅವನು ನೇರವಾಗಿ ತನ್ನ ತಾಯಿಯ ಕೋಣೆಯ ಕಡೆಗೆ ಹೋದನು. ಒಳಗೆ ಹೋದ ತಕ್ಷಣ ಅವನು ನಗುತ್ತಾ, ಅಮ್ಮ, ನನ್ನ ಕೈಯಲ್ಲಿ ಏನಿದೆ ಹೇಳು ಎಂದನು. ಭಾರ್ಗವಿ ಏನನ್ನು ಹೇಳುವ ಮೊದಲೇ ಕಾಮಿನಿ ಅಲ್ಲಿಗೆ ಬಂದಳು. ಅವಳ ಕಣ್ಣುಗಳು ಕಾರ್ತಿಕ್ ಕೈಯಲ್ಲಿದ್ದ ಸಣ್ಣ ಪೆಟ್ಟಿಗೆಯ ಮೇಲೆ ಬಿದ್ದವು ಮತ್ತು ಅವಳು ಆಶ್ಚರ್ಯದಿಂದ, ಓಹೋ, ವಾವ್, ತುಂಬಾ ಸುಂದರವಾಗಿದೆ ಮತ್ತು ಅದು ಕೂಡ ಚಿನ್ನದ ಕಿವಿಯೋಲೆಗಳು. ಅವು ನನಗೇನಾ ಅಂತ ಕೇಳಿದಳು. ಕಾರ್ತಿಕ್ ಮುಗುಳ್ನಗುತ್ತಾ, ಇಲ್ಲ, ಇವು ನನ್ನ ಪ್ರೀತಿಯ ಅಮ್ಮನಿಗೆ. ನೋಡಮ್ಮ, ನನಗೆ ಇಷ್ಟವಾದ ಅದೇ ದೊಡ್ಡ ಕಿವಿಯೋಲೆಗಳನ್ನು ನಾನು ತಂದಿದ್ದೇನೆ ಎಂದನು. ಭಾರ್ಗವಿ ಪ್ರೀತಿಯಿಂದ ಕಿವಿಯೋಲೆಗಳನ್ನ ಕೈಯಲ್ಲಿ ತೆಗೆದುಕೊಂಡಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಮತ್ತು ಖುಷಿ ಎರಡೂ ಇದ್ದಿತ್ತು. ಅಮ್ಮ, ಹೇಗಿದ್ದಾವೆ ಹೇಳಮ್ಮ ಅಂತ ಕಾರ್ತಿಕ್ ಕೇಳಿದ. ಅವನ ಮಾತು ಕೇಳಿ ಭಾರ್ಗವಿಯು, ಬಹಳ ಸುಂದರವಾಗಿವೆ ಮಗನೇ, ಆದರೆ ಇವು ತುಂಬಾ ದುಬಾರಿಯಾಗಿದ್ದಾವೆ ಅಂತ ಕಾಣುತ್ತದೆ ಅಂತ ಹೇಳಿದಳು. ಆಗ ಕಾರ್ತಿಕನು ಕೂಡಲೇ, ನಿನ್ನ ಎದುರಿಗೆ ಇದ್ಯಾವ ಲೆಕ್ಕ ಅಮ್ಮ ಅಂದನು. ಕಾಮಿನಿ ಅಲ್ಲಿಯೇ ಸುಮ್ಮನೆ ನಿಂತಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಬೇರೆಯದೇ ಏನೋ ನಡೆಯುತ್ತಿತ್ತು. 1 ತಿಂಗಳು ಕಳೆದಿತ್ತು. ಜನವರಿಯ ತಂಪಾದ ಸಂಜೆಯಾಗಿತ್ತು. ಭಾರ್ಗವಿ ಪ್ರತಿದಿನದಂತೆ ಮನೆಯ ಹೊರಗೆ ಸಣ್ಣ ತೋಟದಲ್ಲಿ ಅಡ್ಡಾಡುತ್ತಿದ್ದಳು. ತಣ್ಣನೆಯ ಗಾಳಿ ಅವಳ ಶಾಲಿನೊಂದಿಗೆ ಆಟವಾಡುತ್ತಿತ್ತು. ಆಗ ಅವಳ ದೃಷ್ಟಿಯು ತನ್ನ ಸೊಸೆ ಕಾಮಿನಿ ಒಂದು ಮೂಲೆಯಲ್ಲಿ ನಿಂತಿರುವುದರ ಮೇಲೆ ಹೋಯಿತು. ಅವಳು ಒಬ್ಬ ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಾ ನಿಂತಿದ್ದಳು. ಭಾರ್ಗವಿ ಆಶ್ಚರ್ಯಚಕಿತಳಾದಳು. ಅವಳು ಸ್ವಲ್ಪ ದೃಷ್ಟಿಸಿ ನೋಡಲು ಪ್ರಯತ್ನಿಸಿದಳು, ಆದರೆ ಏನೂ ಅರ್ಥವಾಗಲಿಲ್ಲ. ಅವಳು ಸದ್ದಿಲ್ಲದೆ ತೋಟದ ಕಲ್ಲಿನ ಬೆಂಚಿನ ಹಿಂದೆ ಅಡುಗಿ ಕುಳಿತಳು. ಅಷ್ಟಕ್ಕೂ ಈ ಸಮಯದಲ್ಲಿ ಈ ಅಪರಿಚಿತನೊಂದಿಗೆ ಕಾಮಿನಿ ಏನು ಮಾತನಾಡುತ್ತಿರಬಹುದು ಅಂತ ಅವಳ ಮನಸ್ಸು ಚಡಪಡಿಸಿತು. ಆಗ ಆ ವ್ಯಕ್ತಿ ತನ್ನ ಜಾಕೆಟ್ನಿಂದ ಒಂದು ಬಿಳಿಯ ಕವರನ್ನ ಹೊರಗೆ ತೆಗೆದು ಕಾಮಿನಿಯ ಮುಂದೆ ಹಿಡಿದ. ಕಾಮಿನಿ ಆಚೆ ಈಚೆ ನೋಡಿ ಆ ಕವರನ್ನ ತೆಗೆದುಕೊಂಡಳು. ಹುಡುಗ ಅಲ್ಲಿಂದ ಹೊರಟು ಹೋದ. ಇದೆಲ್ಲವನ್ನ ನೋಡಿ ಭಾರ್ಗವಿಯ ಮನಸ್ಸು ವ್ಯಾಕುಲವಾಯಿತು. ಅಷ್ಟಕ್ಕೂ ಆ ಹುಡುಗ ಯಾರು? ಅವನೇಕೆ ಅವಳಿಗೆ ಆ ಕವರ್ ಕೊಟ್ಟ? ಕಾಮಿನಿ ಅಷ್ಟು ಖುಷಿಯಾಗಿರುವಂತಹದ್ದು ಅದರಲ್ಲಿ ಅಂತದ್ದೇನಿತ್ತು ಅಂತ ಅವಳ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಒಮ್ಮೆಲೆ ಮೂಡಿದವು. ಇನ್ನೊಮ್ಮೆ, ಹೇಗೆ ಪ್ಲಾನ್ ಮಾಡಲಾಗಿತ್ತು? ಎಲ್ಲವೂ ಹಾಗೆಯೇ ನಡೆಯುತ್ತಿದೆ. ಈ ಧ್ವನಿಯು ಕಾಮಿನಿಯದಾಗಿತ್ತು. ಆಗ ಕಾಮಿನಿಯ ಬಾಯಿಂದ ಎಂತಹ ಮಾತುಗಳು ಹೊರಗೆ ಬಂದವು ಅಂದರೆ ಅದನ್ನು ಕೇಳಿ ಭಾರ್ಗವಿಯ ಮೈ ಕೂದಲು ನೆಟ್ಟಗಾದವು. ಅವಳು ಅವಕ್ಕಾಗಿ ನಿಂತು ಬಿಟ್ಟಳು. ಕಾಮಿನಿ ಫೋನಿನಲ್ಲಿ ಮಾತನಾಡಿ ಅಲ್ಲಿಂದ ಹೊರಟು ಹೋಗಿದ್ದಳು. ಆದರೆ ಭಾರ್ಗವಿ ಇನ್ನೂ ಅದೇ ಸ್ಥಳದಲ್ಲಿ ಕಣ್ಣು ಬಿಟ್ಟುಕೊಂಡು ಅಲ್ಲಿಯೇ ನಿಂತಿದ್ದಳು. ಇಷ್ಟು ಜೋರಾದ ಚಳಿಯಲ್ಲಿಯೂ ಅವಳ ಮೈ ಮೇಲೆ ಬೆವರು ಬರುತ್ತಿತ್ತು. ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಮತ್ತು ದೇಹವು ವಿಚಿತ್ರವಾದ ಜುಮ್ಮೆನಿಸುವಿಕೆ ಸಂವೇದನದಿಂದ ತುಂಬಿತ್ತು. ಅವಳು ಹೇಗೋ ತನ್ನನ್ನು ತಾನು ಸಮಾಧಾನ ಪಡಿಸಿಕೊಂಡು ನಡುಗುವ ಹೆಜ್ಜೆಗಳೊಂದಿಗೆ ಮನೆಯ ಒಳಗೆ ನಡೆದಳು. ನಿಧಾನವಾಗಿ ತನ್ನ ಕೋಣೆಯನ್ನ ತಲುಪಿದಳು. ಅವಳು ಬಾಗಿಲು ಮುಚ್ಚಿ ತನ್ನ ಬೆಡ್ ಮೇಲೆ ಹೊದ್ದುಕೊಂಡು ಮಲಗಿದಳು. ಕಣ್ಣುಗಳು ತೆರೆದುಕೊಂಡಿದ್ದವು. ಆದರೆ ನಿದ್ರೆಯ ಜಾಗದಲ್ಲಿ ಈಗ ಸಂದೇಹ ಮತ್ತು ಹೆದರಿಕೆ ಇದ್ದಿತ್ತು. ಅವಳು ಯಾರಿಗೂ ಏನೂ ಹೇಳಲಿಲ್ಲ. ಅವಳ ಮಗ ಕಾರ್ತಿಕನಿಗೂ ಹೇಳಲಿಲ್ಲ. ಆ ಸಮಯದಲ್ಲಿ ಕಾಮಿನಿ ಅಡುಗೆ ಮನೆಯಲ್ಲಿದ್ದಳು. ಬಹುಶಃ ಅವಳ ಅತ್ತೆ ಭಾರ್ಗವಿ ಅವಳು ಹೇಳಿದ ಎಲ್ಲವನ್ನೂ ಕೇಳಿದ್ದಾಳೆಂದು ಅವಳಿಗೆ ತಿಳಿದಿರಲಿಲ್ಲ. ಸ್ನೇಹಿತರೆ, ಭಾರ್ಗವಿಯ ಆತ್ಮವನ್ನ ಬೆಚ್ಚಿ ಬೀಳಿಸುವ ಯಾವ ವಿಷಯವನ್ನು ಅವಳು ಕೇಳಿದ್ದಳು? ಅವಳ ಸೊಸೆಯದೇನಾದರೂ ರಹಸ್ಯವಿತ್ತೆ? ಅದು ಈಗ ಭಾರ್ಗವಿಯ ಮುಂದೆ ಬಂದಿರುವಂತದ್ದು. ಕಿಟಕಿಯ ಮೂಲಕ ಇಣುಕುತ್ತಿದ್ದ ರಾತ್ರಿಯ ಕತ್ತಲೆಯ ಮೇಲೆ ಅವಳ ಕಣ್ಣುಗಳು ನೆಟ್ಟಿದವು. ಆದರೆ ಅವಳು ಕೇಳಿದ ಅದೇ ಧ್ವನಿ ಅವಳ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸುತ್ತಲೇ ಇತ್ತು. ಅವಳ ಆತ್ಮವನ್ನ ನಡುಗಿಸಿದ ಅದೇ ಧ್ವನಿ. ಸ್ವಲ್ಪ ಸಮಯದ ನಂತರ ಕಾಮಿನಿ ಹಾಲಿನೊಂದಿಗೆ ಕೋಣೆಗೆ ಬಂದಾಗ ಭಾರ್ಗವಿ ಸಾಮಾನ್ಯವಾಗಿ ಕಾಣಲು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು. ಅತ್ತೆ, ದಯವಿಟ್ಟು ಹಾಲು ಕುಡಿಯಿರಿ. ಇದು ಸ್ವಲ್ಪ ಬೆಚ್ಚಗಿದೆ. ಚಳಿಗಾಲದಲ್ಲಿ ಬೆಚ್ಚಗಿನ ಹಾಲು ಕುಡಿಯಲು ಚೆನ್ನಾಗಿರುತ್ತದೆ ಅಂತ ಹೇಳಿದಳು. ಭಾರ್ಗವಿ ನಗಲು ಪ್ರಯತ್ನಿಸಿದಳು, ಆದರೆ ಅದು ಅಷ್ಟು ಸರಿಯಾಗಿರಲಿಲ್ಲ. ಅವಳು ತಲೆಯಾಡಿಸಿ ಇಷ್ಟೇ ಹೇಳಿದಳು, ಇಡು, ಆಮೇಲೆ ಕುಡಿಯುತ್ತೇನೆ ಅಂತ. ಕಾಮಿನಿಯು ಅವಳನ್ನ ಗಮನವಿಟ್ಟು ನೋಡಿದಳು. ನಂತರ ಏನು ಹೇಳದೆ ಅಲ್ಲಿಂದ ಹೊರಟು ಹೋದಳು. ಬಾಗಿಲು ಮುಚ್ಚಿದ ಕೂಡಲೇ ಭಾರ್ಗವಿ ತನ್ನ ಸೀರೆಯ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡಳು. ನಂತರ ಅವಳು ದಿಂಬಿನ ಮಧ್ಯೆ ತನ್ನ ಮುಖವನ್ನ ಮುಚ್ಚಿಕೊಂಡು ಅಳಲು ಪ್ರಾರಂಭಿಸಿದಳು. ಭಾರ್ಗವಿಯ ಕಣ್ಣುಗಳಲ್ಲಿ ನಿದ್ರೆಯ ಯಾವುದೇ ಸೂಚನೆ ಇರಲಿಲ್ಲ. ಮಧ್ಯರಾತ್ರಿ ಮೀರಿತ್ತು, ಆದರೆ ಅದರೊಳಗಿನ ಬಿರುಗಾಳಿ ಕಡಿಮೆ ಆಗುತ್ತಿರಲಿಲ್ಲ. ಅವಳು ಹೊದಿಕೆಯನ್ನ ಹೊದ್ದುಕೊಂಡರೂ ಮತ್ತೆ ಮತ್ತೆ ಬದಿಗಳನ್ನ ಬದಲಾಯಿಸುತ್ತಿದ್ದಳು. ಅವಳ ದೇಹವೇನೋ ಹಾಸಿಗೆಯ ಮೇಲೆ ಇತ್ತು, ಆದರೆ ಅವಳ ಮನಸ್ಸು ಬೇರೆ ಎಲ್ಲೋ ಹೋಗಿ ಒದ್ದಾಡುತ್ತಿತ್ತು. ಹೃದಯದಲ್ಲಿ ಹೇಳಿಕೊಳ್ಳಲಾಗದ ಹೆದರಿಕೆ ಮನೆ ಮಾಡಿತ್ತು. ಮನಸ್ಸಿನಲ್ಲಿ ಆಳವಾದ ಸಂದೇಹ ಮತ್ತು ನೂರಾರು ಪ್ರಶ್ನೆಗಳು ಮೌನ ಬಿರುಗಾಳಿಯಂತೆ ಅವಳಲ್ಲಿ ಸುಳಿದಾಡುತ್ತಿದ್ದವು. ಕೆಲವೊಮ್ಮೆ ಅವಳು ಕಣ್ಣು ಮುಚ್ಚಿದಾಗ ಒಳಗಿನ ಚಡಪಡಿಕೆ ಹೆಚ್ಚುತ್ತಿತ್ತು. ಸತ್ಯವನ್ನು ನಿರ್ಲಕ್ಷಿಸಲು ಅವಳು ತನ್ನ ಕೈಲಾದಷ್ಟು ಪ್ರಯತ್ನಿಸಿದಳು. ಆದರೆ ಪ್ರತಿ ಬಾರಿಯೂ ಅದೇ ಅನುಮಾನಗಳು, ಅದೇ ಧ್ವನಿಗಳು, ಅದೇ ನೋಟಗಳು.
ಅವಳ ಕಣ್ಣುಗಳ ಮುಂದೆ ಕಾಣಿಸಿಕೊಳ್ಳುತ್ತಿದ್ದವು. ಇದ್ದಕ್ಕಿದ್ದಂತೆ ಅವಳೊಳಗಿನ ಒಂದು ನಿರ್ಧಾರ ಮುರಿದು ಅವಳ ಮುಂದೆ ನಿಂತಂತೆ ಭಾಸವಾಯಿತು. ಅವಳು ಆಳವಾದ ಉಸಿರನ್ನ ತೆಗೆದುಕೊಂಡಳು. ಅವಳ ಕಣ್ಣುಗಳಲ್ಲಿ ಬೇರೆಯದೇ ರೀತಿಯ ಕಠಿಣತೆ ಬಂದಿತ್ತು. ಅವಳು ಹೊದಿಕೆಯನ್ನ ಒಂದು ಬದಿಗೆ ತಳ್ಳಿ ನಿಧಾನವಾಗಿ ಎದ್ದು ಕುಳಿತಳು. ಆ ಕ್ಷಣ ಅವಳ ಮನಸ್ಥಿತಿ ಬದಲಾಗಿತ್ತು. ಈಗ ಅವಳೊಂದು ನಿರ್ಧಾರಕ್ಕೆ ಬಂದಿದ್ದಳು. ಇದು ಬಹಳ ಆಯಿತು, ಈಗ ನಾನು ಸುಮ್ಮನಿರಲಾರೆ ಅಂತ ಅವಳು ಅಂದುಕೊಂಡಳು. 2 ದಿನಗಳ ನಂತರ ಇಡೀ ಮನೆ ಗಾಢ ನಿದ್ರೆಯಲ್ಲಿದ್ದಾಗ ಹೊರಗಿನ ಕಿಟಕಿಗಳಿಗೆ ತಣ್ಣನೆಯ ಗಾಳಿ ಬಡಿಯುತ್ತಿತ್ತು. ಆದರೆ ಭಾರ್ಗವಿ ತನ್ನ ಕೋಣೆಯಲ್ಲಿ ಸದ್ದಿಲ್ಲದೆ ಕುಳಿತಿದ್ದಳು. ಅವಳ ಕಣ್ಣುಗಳು ಕೆಂಪಾಗಿದ್ದವು, ಕೂದಲು ಕೆದರಿತ್ತು ಮತ್ತು ಅವಳ ಕೈಯಲ್ಲಿ ಹಲವು ವರ್ಷಗಳ ಹಿಂದೆ ಕಪಾಟಿನಲ್ಲಿ ಇಟ್ಟಿದ್ದ ಹಳೆಯ ಗೊಂಬೆಯಿತ್ತು. ನಿಧಾನವಾಗಿ ಅವಳು ಅದರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು. ರಾಧಾ, ನೋಡು, ಅವಳು ಮತ್ತೆ ಬಂದಿದ್ದಾಳೆ. ಅದೇ ಮಾಟಗಾತಿ. ಅವಳು ನನ್ನನ್ನು ಕೊಲ್ಲುತ್ತಾಳೆ. ಅವಳು ಚಿಕ್ಕ ಹುಡುಗಿಯತ್ತೆ ಮುಗ್ಧ ನಗುವಿನೊಂದಿಗೆ ಗೊಂಬೆಯನ್ನ ತಬ್ಬಿಕೊಂಡಳು. ಅದೇ ಕ್ಷಣದಲ್ಲಿ ಹೊರಗಿನಿಂದ ಯಾರೋ ಬರುವ ಶಬ್ದ ಕೇಳಿಸಿತು. ಕಾಮಿನಿ ಹಾಲಿನೊಂದಿಗೆ ಕೋಣೆಯನ್ನ ತಲುಪಿದಳು ಮತ್ತು ಒಳಗೆ ನೋಡಿದ ತಕ್ಷಣ ಅವಳು ತಣ್ಣಗಾದಳು. ಅತ್ತೆ, ನೀವು ಏನು ಮಾಡುತ್ತಿದ್ದೀರಿ? ಅವಳು ಮೆಲ್ಲನೆ ಕೇಳಿದಳು. ಭಾರ್ಗವಿ ತನ್ನ ಕುತ್ತಿಗೆಯನ್ನ ತಿರುಗಿಸಿದಳು. ಅವಳ ಕಣ್ಣುಗಳಲ್ಲಿ ಹೆದರಿಕೆ, ಸ್ವಲ್ಪ ಮುಗ್ಧತೆ ಮತ್ತು ಸ್ವಲ್ಪ ಹುಚ್ಚತನ ಸ್ಪಷ್ಟವಾಗಿ ಕಾಣುತ್ತಿತ್ತು. ಬಾಯಿ ಮುಚ್ಚು, ಅವಳು ನನ್ನನ್ನು ಕೊಲ್ಲಲು ಬಂದಿದ್ದಾಳೆ. ನೀನು ಈ ರಾಧಾಳನ್ನ ನೋಡುತ್ತಿದ್ದೀಯಾ? ಅವಳು ಪ್ರತಿ ರಾತ್ರಿ ನನಗೆ ವಿಷ ಕೊಡುತ್ತಾಳೆ. ಅವಳು ಗೊಂಬೆಗೆ ಹೇಳುತ್ತಲೇ ಇದ್ದಳು. ಕಾಮಿನಿಗೆ ಸಂತೋಷವಾಗುತ್ತಿತ್ತು. ಅವಳೇನೋ ಬಯಸಿದ್ದಳೋ, ಈಗ ಅದೇ ನಡೆಯುತ್ತಿತ್ತು. ಈಗ ಅವಳಿಗೆ ಹುಚ್ಚು ಹಿಡಿದಿದೆ ಎಂದು ಕಾಮಿನಿ ತನ್ನಷ್ಟಕ್ಕೆ ತಾನೇ ಗೊಣಗುತ್ತಾ ಹಾಲು ಕೊಡದೆ ಹಿಂತಿರುಗಿದಳು. ಆದರೆ ಅವಳ ಮುಖದಲ್ಲಿ ಕರುಣೆ ಇರಲಿಲ್ಲ. ಬದಲಿಗೆ ವಿಚಿತ್ರವಾದ ತೃಪ್ತಿ ಇದ್ದಿತ್ತು. ಅಲ್ಲಿ ಕೋಣೆಯಲ್ಲಿ ಕುಳಿತಿದ್ದ ಭಾರ್ಗವಿಯ ಮುಖದ ಮೇಲೆ ಸೊಸೆ ಹೋಗುವ ನೆರಳನ್ನ ನೋಡಿದ ಮೇಲೆ ಹಗುರವಾದ ನಗು ಮೂಡಿತು ಮತ್ತು ನಡಿ ಮಗಳೇ ನಡಿ, ನಿನ್ನ ಆಟ ಈಗ ಶುರುವಾಗಿದೆ, ನನ್ನದು ಕೂಡ ಅಂದುಕೊಂಡಳು. ಬೆಳಗ್ಗೆ ಸುಮಾರು 8 ಗಂಟೆಯಾಗಿತ್ತು. ಕಾರ್ತಿಕ್ ರೆಡಿಯಾಗಿ ಡ್ರಾಯಿಂಗ್ ರೂಮಿನಲ್ಲಿ ಕುಳಿತಿದ್ದಾಗ ಅಡಿಗೆ ಮನೆಯಿಂದ ಒಂದು ಧ್ವನಿ ಕೇಳಿಸಿತು. ರೀ ಕಾರ್ತಿಕ್, ದಯವಿಟ್ಟು ಅತ್ತೆ ಎಚ್ಚರ ಆಗಿದ್ದಾಳೆ ಅಂತ ನೋಡಿ, ಚಹಾ ತನಗಾಗುತ್ತದೆ ಅಂತ. ಹೌದು, ನಾನು ನೋಡುತ್ತೇನೆ ಎಂದು ಹೇಳಿ ಅವನು ತಾಯಿಯ ಕೋಣೆಯ ಕಡೆಗೆ ಹೋದನು. ಕೋಣೆ ಒಳಗಿನಿಂದ ಓಪನ್ ಆಗಿತ್ತು. ಎಳೆ ಬಿಸಿಲು ಕಿಟಕಿಯನ್ನ ಸೀಳಿಕೊಂಡು ಒಳಗೆ ಬೀಳುತ್ತಿತ್ತು. ಆದರೆ ಎದುರಿನ ದೃಶ್ಯವನ್ನ ನೋಡಿ ಕಾರ್ತಿಕ್ ಸ್ತಬ್ಧನಾಗಿ ನಿಂತನು. ಭಾರ್ಗವಿ ಒಂದು ಹಳೆಯ ದಿಂಬನ್ನ ಕೈಯಲ್ಲಿ ಹಿಡಿದು ಅದರೊಂದಿಗೆ ಮಾತನಾಡುತ್ತಾ ನೆಲದ ಮೇಲೆ ಕುಳಿತಿದ್ದಳು. ಬೇಡ, ನೀನು ಹೋಗಬೇಡ. ಎಲ್ಲರೂ ನನ್ನನ್ನ ಬಿಟ್ಟು ಹೋಗಿದ್ದಾರೆ. ಈಗ ನೀನು ಕೂಡ ಹೋಗುವೆಯಾ? ನನ್ನನ್ನ ಒಂಟಿಯಾಗಿ ಬಿಡಬೇಡ ಅಂತ ಹೇಳುತ್ತಾ ಅವಳು ಅಳಲು ಶುರು ಮಾಡಿದಳು. ಕಾರ್ತಿಕನು ಗಾಬರಿಯಾಗಿ, ಅಮ್ಮ, ಇದೇನು ಮಾಡುತ್ತಿದ್ದೀಯಾ ನೀನು ಅಂತ ಕೇಳಿದ. ಭಾರ್ಗವಿ ತಲೆ ಎತ್ತಿ ನೋಡಿದಳು. ಆದರೆ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ನಿರ್ಜನತೆ ಇತ್ತು. ಅವಳು ಯಾರನ್ನು ಗುರುತಿಸಲು ಸಾಧ್ಯವಾಗದವಳಂತೆ. ನಂತರ ಅವಳು ಮೆಲ್ಲನೆ ಹೇಳಿದಳು, ನೀನು ಯಾರು? ನೀನು ಕೂಡ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೀಯಾ? ಇಲ್ಲ, ನನ್ನನ್ನು ಕರೆದುಕೊಂಡು ಹೋಗಬೇಡ ಅಂದಳು. ಕಾರ್ತಿಕನು ಅಮ್ಮ ಅನ್ನುತ್ತಾ ಅವನು ಮುಂದೆ ಬಾಗಿದ. ಅಮ್ಮ, ನಿನಗೇನಾಗಿದೆ? ನಾನು ಕಾರ್ತಿಕ್, ನಿನ್ನ ಮಗ ಅಂತ ಹೇಳಿದ. ಭಾರ್ಗವಿ ಅವನನ್ನ ಗುರಾಯಿಸಿ ನೋಡಿ ಒಮ್ಮೆಲೆ ತನ್ನ ಕತ್ತನ್ನ ತಿರುಗಿಸಿಕೊಂಡಳು. ಇಲ್ಲ, ನೀನಲ್ಲ. ನನ್ನ ಮಗ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ನೀನು ಹಾಗೆ ಇರಲು ಸಾಧ್ಯವಿಲ್ಲ. ಕಾರ್ತಿಕನ ಮುಖ ಕಳೆಗುಂದಿತು. ಅವನು ತನ್ನ ತಾಯಿಯನ್ನ ಎತ್ತಿ ಹಾಸಿಗೆಯ ಮೇಲೆ ಕೂರಿಸಲು ಪ್ರಾರಂಭಿಸಿದನು. ಆಗ ಇದ್ದಕ್ಕಿದ್ದಂತೆ ಕಾಮಿನಿ ಕೈಯಲ್ಲಿ ಚಹಾದ ಟ್ರೇಯನ್ನೊಂದಿಗೆ ಹಿಂದಿನಿಂದ ಬಂದು ಏನಾಯ್ತು ಅಂತ ಕಾಳಜಿಯಿಂದ ನಟಿಸುತ್ತಾ ಕೇಳಿದಳು. ಕಾರ್ತಿಕ್ ಅವಳನ್ನ ಸುಮ್ಮನಿರುವಂತೆ ಸನ್ನೆ ಮಾಡಿ, ಏನೋ ತಪ್ಪಾಗಿದೆ, ಅಮ್ಮ ನನ್ನನ್ನ ಗುರುತಿಸುತ್ತಿಲ್ಲ ಅಂದನು. ಕಾಮಿನಿ ಕಣ್ಣು ತಗ್ಗಿಸಿದಳು. ಅವಳಿಗೆ ಒಳಗಿನಿಂದ ನಗು ತಡೆಯಲು ಆಗುತ್ತಿರಲಿಲ್ಲ. ಅವಳು ಒಳಗೆ ಒಳ್ಳೆಯದಾಯಿತು, ಔಷಧಿ ಪರಿಣಾಮ ಬೀರುತ್ತಿದೆ ಅಂತ ಯೋಚಿಸಿದಳು. ಕಾರ್ತಿಕ್ ತನ್ನ ತಾಯಿಗೆ ಹೊದಿಕೆಯನ್ನ ಹೊಚ್ಚಿ ಹೊರಗೆ ಬಂದು ಸೋಫಾದ ಮೇಲೆ ಕುಳಿತನು. ಅವನು ಹಣೆಯ ಮೇಲೆ ಕೈ ಇಟ್ಟು ಯೋಚಿಸತೊಡಗಿದ. ಸ್ವಲ್ಪ ಸಮಯದ ನಂತರ ಕಾಮಿನಿ ಬಂದು ಅವನ ಪಕ್ಕದಲ್ಲಿ ಕುಳಿತು ಅವನ ಭುಜವನ್ನ ನಿಧಾನವಾಗಿ ಮುಟ್ಟುತ್ತಾ, ಕಾರ್ತಿಕ್, ನೀನು ಚೆನ್ನಾಗಿದ್ದೀಯಾ ಎಂದಳು. ಅವನು ದೀರ್ಘ ಉಸಿರನ್ನ ತೆಗೆದುಕೊಂಡು, ಅಮ್ಮನ ಸ್ಥಿತಿ ದಿನೇ ದಿನೇ ಏಕೆ ಹದಗೆಡುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಮೊದಲು ಅವಳು ಸುಮ್ಮನಿರುತ್ತಿದ್ದಳು, ಈಗ ಅವಳು ಗೊಣಗುತ್ತಿದ್ದಾಳೆ, ಕಿರುಚುತ್ತಿದ್ದಾಳೆ, ಮತ್ತು ಇದೆಲ್ಲವೂ ಅಂತ ಹೇಳಿದ. ಕಾಮಿನಿ ತಲೆಯನ್ನ ಸ್ವಲ್ಪ ಬಗ್ಗಿಸಿ ತನ್ನ ಧ್ವನಿಯಲ್ಲಿ ಸಹಾನುಭೂತಿಯಿಂದ, ನಾನು ಈಗಾಗಲೇ ನಿಮಗೆ ಹೇಳಿದ್ದೆ, ವೈದ್ಯರು ಆ ಔಷಧಿಗಳನ್ನು ನೀಡಿದಾಗಿನಿಂದ ಅವರ ಆರೋಗ್ಯವು ಮತ್ತಷ್ಟು ಹದಗೆಟ್ಟಿದೆ. ಬಹುಶಃ ಆ ಔಷಧಿಗಳು ಕೆಲವು ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತಿರಬಹುದು ಅಂತ ಹೇಳಿದಳು. ಕಾರ್ತಿಕ್ ಬೆಚ್ಚಿ ಬಿದ್ದು, ಔಷಧಿಯಾ? ಅದನ್ನು ನೀನೇ ಕರೆದುಕೊಂಡು ಹೋಗಿ ಡಾಕ್ಟರ್ ಹತ್ತಿರ ಕೊಡಿಸಿಕೊಂಡು ಬಂದಿದ್ದೀಯಲ್ಲ ಅಂತ ಕೇಳುವಷ್ಟರಲ್ಲಿ ಅವನ ಮಾತನ್ನು ಕಾಮಿನಿ ಅರ್ಧಕ್ಕೆ ನಿಲ್ಲಿಸಿ, ಹೌದು, ನಾನು ಡಾಕ್ಟರರ ಸಲಹೆ ಮೇರೆಗೇನೆ ತೆಗೆದುಕೊಂಡಿದ್ದೆ, ಮತ್ತು ಅಷ್ಟಕ್ಕೂ ನಿಮಗೆ ಗೊತ್ತಿದೆ,
ನಾನು ಒಳ್ಳೆಯದನ್ನೇ ಬಯಸುತ್ತೇನೆಂದು ಅಂತ ಹೇಳಿದಳು. ಮತ್ತೆ ನಂತರ ಕಾರ್ತಿಕನು ತನ್ನ ತಾಯಿಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವಿಚಾರವನ್ನು ಹೇಳಿದಾಗ ಕಾಮಿನಿಯು ಅವನನ್ನ ತಡೆಯುತ್ತಾ, ಬೇಡ ಕಾರ್ತಿಕ್, ಬೇಡ, ಹಾಗೆ ಮಾಡಬೇಡ. ಒಂದು ವೇಳೆ ನಾವು ಅತ್ತೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ಅವರು ಅವಳನ್ನ ಅಡ್ಮಿಟ್ ಮಾಡಿಕೊಳ್ಳುತ್ತಾರೆ. ಅತ್ತೆ ಹುಚ್ಚಿಯಾಗಿದ್ದಾಳೆಂದು ಜನ ಆಡಿಕೊಳ್ಳುತ್ತಾರೆ ಮತ್ತು ಇದೆಲ್ಲ ನಮ್ಮ ಮರ್ಯಾದೆಯ ವಿರುದ್ಧ ಆಗುತ್ತದೆ ಅಂತ ಹೇಳಿದಳು. ಕಾರ್ತಿಕ್ ಸ್ವಲ್ಪ ಹೊತ್ತು ಯೋಚಿಸಿದನು ಮತ್ತು ನಂತರ ತನ್ನ ತಾಯಿಯ ಸ್ಥಿತಿಯನ್ನ ನೋಡಿ ಚಿಂತಿತನಾದನು. ಆದರೆ ಕಾಮಿನಿ, ನಾವು ಏನಾದರೂ ಮಾಡಲೇಬೇಕು. ತಾಯಿಯ ಆರೋಗ್ಯ ದಿನೇ ದಿನೇ ಹದಗೆಡುತ್ತಿದೆ ಅಂದನು. ಕಾಮಿನಿಯು ಅವನನ್ನ ಸಮಾಧಾನ ಪಡಿಸುತ್ತಾ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲವೂ ಸರಿಯಾಗುತ್ತದೆ. ನಾವು ಎಲ್ಲವನ್ನು ಸಂಭಾಳಿಸೋಣ. ಈ ಸದ್ಯ ನಾವು ಅತ್ತೆಯನ್ನ ಮನೆಯಲ್ಲೇ ಆರಾಮ ಮಾಡುವಂತೆ ನೋಡಿಕೊಳ್ಳೋಣ. ನಂತರ ಅವಶ್ಯ ಬಿದ್ದರೆ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ ಅಂತ ಹೇಳಿದಳು. ಕಾರ್ತಿಕ್ ಅವಳ ಮಾತಿಗೆ ಒಪ್ಪಿಕೊಂಡನು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಚಿಂತೆ ಮತ್ತು ಚಡಪಡಿಕೆ ಇತ್ತು. ಅವನು ತನ್ನ ತಾಯಿಯ ಹತ್ತಿರ ಕುಳಿತು ಅವಳ ಪಾದಗಳನ್ನ ಒತ್ತಲು ಶುರು ಮಾಡಿದ. ನಂತರ ಕಾರ್ತಿಕ್ ಸ್ವಲ್ಪ ಹೊತ್ತು ಮೌನವಾಗಿದ್ದ. ಅವನ ಮುಖದಲ್ಲಿ ಸಂದಿಗ್ಧತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಆದರೆ ಅವನ ಹೆಂಡತಿಯ ಮುಖದ ಮೇಲಿನ ಮುಗ್ಧತೆಯ ಹಿಂದೆ ಎಷ್ಟು ವಿಷ ಅಡಗಿದೆ ಎಂದು ಅವನಿಗೆ ತಿಳಿದಿರಲಿಲ್ಲ. ಅವನ ಸ್ಥಿತಿಯನ್ನ ನೋಡಿದ ಅವನ ತಾಯಿ ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು, ಮಗನೇ, ನಿನ್ನ ತಾಯಿಯನ್ನ ಈ ಸ್ಥಿತಿಯಲ್ಲಿ ನೋಡಿ ನೀನು ಎಷ್ಟು ನೋವನ್ನು ಅನುಭವಿಸುತ್ತಿದ್ದೀಯಾ ಎಂದು ನನಗೆ ಗೊತ್ತು. ಆದರೆ ಮಗನೇ, ನಾನು ಈಗ ನಿನಗೆ ಏನನ್ನು ಹೇಳಲಾರೆ ಅಂತ. ಮಾರನೆಯ ದಿನ ಬೆಳಗ್ಗೆ ಆಗಮನವಾಯಿತು. ಕಾಮಿನಿ ಯಾವಾಗ ಬಾಗಿಲು ತೆರೆದಳೋ ಆಗ ಎದುರಿಗೆ ತನ್ನ ಚಿಕ್ಕ ಅತ್ತೆ ಗೀತಾಳನ್ನ ಕಂಡು ಬೆಚ್ಚಿಬಿದ್ದಳು. ಆದರೆ ನಂತರ ತನ್ನನ್ನು ತಾನು ಸಂಭಾಳಿಸಿಕೊಂಡು ನಗುತ್ತಾ, ಅರೆ ಚಿಕ್ಕ ಅತ್ತೆ, ನೀವು ಅಚಾನಕ್ಕಾಗಿ ಇಲ್ಲಿ? ಮೊದಲೇ ತಿಳಿಸಿದ್ದರೆ ನಾನೇ ನಿಮ್ಮನ್ನ ಕರೆಯಲಿಕ್ಕೆ ಬರುತ್ತಿದ್ದೆ ಅಂತ ಹೇಳಿದಳು. ಆಗ ಗೀತಾ ನಗುತ್ತಾ, ನಾನು ಮೊದಲೇ ತಿಳಿಸಿದ್ದರೆ ನಿಮಗೆ ಸರ್ಪ್ರೈಸ್ ಕೊಡಲು ಹೇಗೆ ಸಾಧ್ಯವಾಗುತ್ತಿತ್ತು ಸೊಸೆ? ಮತ್ತು ಈ ಭಾರ್ಗವಿ ಅಕ್ಕ ಎಲ್ಲೂ ಕಾಣುತ್ತಿಲ್ಲವಲ್ಲ ಅಂತ ಕೇಳಿದಾಗ ಕಾಮಿನಿಯು, ಅರೆ ಹೌದು, ನಾನು ಮರ್ತೇ ಬಿಟ್ಟಿದ್ದೆ, ಅವರು ದೇವಸ್ಥಾನಕ್ಕೆ ಹೋಗಿರಬಹುದು ಅಂತ ಹೇಳಿದಳು. ಏನೇ ಹೇಳು ಸೊಸೆ, ನಿನ್ನ ಅತ್ತೆಗೆ ಇನ್ನೂ ಎಷ್ಟು ಧೈರ್ಯವಿದೆ? ಇಷ್ಟೊಂದು ಚಳಿಯಲ್ಲಿಯೂ ಇಷ್ಟು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುತ್ತಾಳೆ. ನನ್ನಿಂದ ಇದು ಸಾಧ್ಯವಾಗದ ಮಾತು ಅಂತ ಹೇಳಿದಳು. ಕಾಮಿನಿ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಗೀತಾಳು ಮತ್ತೆ, ನಡಿ, ಈಗ ನನಗೆ ಬಿಸಿ ಬಿಸಿಯಾದ ಚಹಾ ಮಾಡಿಕೊಡು, ಅಲ್ಲಿಯವರೆಗೂ ನಾನು ಫ್ರೆಶ್ ಆಗಿ ಬರುತ್ತೇನೆ ಅಂತ ಹೇಳಿದಳು. ಆಗ ಕಾರ್ತಿಕನು ಅಲ್ಲಿಗೆ ಬಂದನು ಮತ್ತು ಚಿಕ್ಕಮ್ಮಳನ್ನ ನೋಡಿ ಖುಷಿಯಾಗಿ ಅವಳ ಹತ್ತಿರ ಬಂದು ಅವಳ ಕಾಲನ್ನ ಮುಟ್ಟುತ್ತಾ, ಹೇಗಿದ್ದೀಯಾ ಚಿಕ್ಕಮ್ಮ? ಅಚಾನಕ್ಕಾಗಿ ನಿನ್ನನ್ನು ಇಲ್ಲಿ ನೋಡಿ ತುಂಬಾ ಖುಷಿ ಆಯಿತು. ಅಷ್ಟಕ್ಕೂ ನನಗೆ ನಿನ್ನ ನೆನಪು ತುಂಬಾ ಬರುತ್ತಿತ್ತು ಅಂತ ಹೇಳಿದಾಗ ಅವಳು ನಗುತ್ತಾ, ಹೌದಾ, ನೆನಪು ಬರುತ್ತಿದ್ದರೆ ಫೋನ್ ಮಾಡಬಹುದಿತ್ತಲ್ಲ ಅಂತ ಹೇಳಿದಳು. ಕಾರ್ತಿಕ್ ಮತ್ತೇನೋ ಹೇಳಬೇಕು ಅನ್ನುವಷ್ಟರಲ್ಲಿ ಒಳಗಿನಿಂದ ಭಾರ್ಗವಿಯ ಜೋರಾದ ಕಿರಿಚಾಟ ಕೇಳಿಸಿತು. ಬೇಡ, ನನ್ನನ್ನು ಕೊಲ್ಲಬೇಡ ಅಂತ. ಅವಳ ಧ್ವನಿ ಎಷ್ಟು ಜೋರಾಗಿತ್ತು ಎಂದರೆ ಕಾರ್ತಿಕ್ ತನ್ನ ತಾಯಿಯ ಕೋಣೆಯ ಕಡೆಗೆ ಓಡಿದನು. ಅವನ ಹಿಂದೆ ಗೀತಾ ಮತ್ತು ಕಾಮಿನಿ ಓಡಿದರು. ಗೀತಾಳು ಕೋಣೆ ತಲುಪಿದ ತಕ್ಷಣ ತನ್ನ ಸಹೋದರಿಯ ಸ್ಥಿತಿಯನ್ನ ನೋಡಿ ದಿಗ್ಭ್ರಮೆಗೊಂಡಳು. ಭಾರ್ಗವಿ ಹಾಸಿಗೆಯ ಮೇಲೆ ಕುಳಿತು ನಡುಗುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಭಯ ಮತ್ತು ಮುಖದಲ್ಲಿ ಬೆವರು ಇತ್ತು. ಗೀತಾ ಒಂದು ಕ್ಷಣ ಕಲ್ಲಾಗಿ ಹೋದಂತೆ ತೋರುತ್ತಿತ್ತು. ಗೀತಾ ಭಾರ್ಗವಿಯ ಬಳಿಗೆ ಓಡಿದಳು. ಅವಳು ಬಾಗಿ ತನ್ನ ಸಹೋದರಿಯ ಮುಖವನ್ನ ಹಿಡಿದು, ಅಕ್ಕ ಅಕ್ಕ, ಏನಾಗಿದೆ ನಿನಗೆ? ಯಾರಿಗೆ ಹೆದರುತ್ತಿದ್ದೀಯಾ? ನಾನು ನಿನ್ನ ಸಹೋದರಿ ಗೀತಾ, ನನ್ನ ಕಡೆಗೆ ನೋಡು ಎಂದಳು. ಭಾರ್ಗವಿಯ ಮುಖ ಕಂಪಿಸುತ್ತಿತ್ತು. ಯಾವುದೋ ಒಂದು ಹೆದರಿಕೆಯ ಕನಸನ್ನ ಕಂಡು ಎಚ್ಚರಗೊಂಡವರಂತೆ ಅವಳು ನಿರಂತರವಾಗಿ ಕಾರ್ತಿಕನನ್ನ ನೋಡುತ್ತಿದ್ದಳು. ಅವಳ ಬಾಯಿಯಿಂದ ಒಂದೇ ಒಂದು ಪಿಸುಗುಟ್ಟುವಿಕೆ ಕೇಳಿಸುತ್ತಿತ್ತು, ನನ್ನನ್ನು ಅಲ್ಲಿ ಕಳಿಸಬೇಡ, ನಾನು ಹುಚ್ಚಿ ಅಲ್ಲ ಅಂತ. ಗೀತಾಳು ಬೆಚ್ಚಿಬಿದ್ದು ಕಾರ್ತಿಕನನ್ನ ನೋಡಿ, ಕಾರ್ತಿಕ್, ಇದೇನು ಹೇಳುತ್ತಿದ್ದಾಳೆ ನಿಮ್ಮಮ್ಮ? ಮತ್ತು ಇದೆಲ್ಲ ಯಾವಾಗಿನಿಂದ ನಡೆಯುತ್ತಿದೆ ಅಂತ ಕೇಳಿದಳು. ಕಾರ್ತಿಕ್ ತಲೆ ತಗ್ಗಿಸಿ ಮೆಲುಧ್ವನಿಯಲ್ಲಿ, ಸ್ವಲ್ಪ ದಿನಗಳಿಂದ ಅಮ್ಮನ ಪರಿಸ್ಥಿತಿ ಹೀಗೆ ಆಗುತ್ತಾ ಬಂದಿದೆ ಚಿಕ್ಕಮ್ಮ. ಒಮ್ಮೊಮ್ಮೆ ಅಚಾನಕ್ ಆಗಿ ಕಿರಿಚಿಕೊಳ್ಳುತ್ತಾಳೆ, ಒಮ್ಮೊಮ್ಮೆ ಅಳಲು ಶುರು ಮಾಡುತ್ತಾಳೆ. ನಾನು ಡಾಕ್ಟರ್ಗೆ ತೋರಿಸಬೇಕೆಂದಿದ್ದೆ, ಆದರೆ ಅನ್ನುವಷ್ಟರಲ್ಲಿ ಕಾಮಿನಿಯು ಅವನ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ, ಆದರೆ ಚಿಕ್ಕತ್ತೆ, ಅತ್ತೆಯನ್ನು ನಾವೆಲ್ಲಿ ಕರೆದುಕೊಂಡು ಹೋಗಬೇಕು? ಒಂದು ವೇಳೆ ಅವರು ಅಡ್ಮಿಟ್ ಮಾಡಿಕೊಂಡು ಬಿಟ್ಟರೆ? ಅತ್ತೆ ಹುಚ್ಚಿಯಾಗಿದ್ದಾಳೆ ಅಂತ ಈ ಸಮಾಜ ಆಡಿಕೊಳ್ಳುವುದಿಲ್ಲವೇ ಅಂತ ಹೇಳಿದಳು. ಸ್ವಲ್ಪ ಹೊತ್ತು ಗೀತಾಳ ಕಣ್ಣುಗಳು ಕಾಮಿನಿಯ ಮೇಲೆಯೇ ನೆಟ್ಟಿದವು. ಆದರೆ ಗೀತಾಳ ಮನಸ್ಸಿನಲ್ಲಿಯೂ ಒಂದು ಬೇರೆಯದೇ ವಿಚಾರವಿತ್ತು. ಗೀತಾ ಭಾರ್ಗವಿಯನ್ನ ನೋಡಿ ನಂತರ ಅವಳ ತಲೆಯನ್ನ ಸವರುತ್ತಾ, ಚಿಂತಿಸಬೇಡ ಅಕ್ಕ, ಈಗ ನಾನು ಬಂದಿದ್ದೇನೆ, ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದಳು. ಆದರೆ ಅವಳ ಮುಖದಲ್ಲಿ ಚಿಂತೆಯ ಗೆರೆಗಳು ಆಳವಾಗುತ್ತಿದ್ದವು. ಗೀತಾಳು ಭಾರ್ಗವಿಯ ತಲೆಯನ್ನ ಪ್ರೀತಿಯಿಂದ ಸವರುತ್ತಾ, ಅಕ್ಕ, ನಾನು ಈಗ ಇಲ್ಲೇ ಇರುತ್ತೇನೆ. ನೀನು ಸಂಪೂರ್ಣವಾಗಿ ಗುಣಮುಖವಾಗುವವರೆಗೂ ನಾನು ಎಲ್ಲಿಗೂ ಹೋಗುವುದಿಲ್ಲ.
ಎಂದು ಹೇಳಿದಳು. ಅವಳ ಸ್ವರದಲ್ಲಿ ಯಾವ ಆತ್ಮೀಯತೆ ಇತ್ತು ಅಂದರೆ ಅದು ಕೇವಲ ಸಹೋದರಿಯರಲ್ಲಿ ಇರುವಂತದ್ದಾಗಿತ್ತು. ನಿಸ್ವಾರ್ಥ, ಗಟ್ಟಿಯಾದ ಮತ್ತು ಸತ್ಯವಾದ ಆತ್ಮೀಯತೆ. ಹತ್ತಿರದಲ್ಲಿಯೇ ನಿಂತಿದ್ದ ಕಾಮಿನಿ ಮೆಲ್ಲನೆ ನಕ್ಕಳು. ಆದರೆ ಅವಳ ನಗುವಿನಲ್ಲಿ ಒಂದು ಹಿಂಜರಿಕೆ ಮತ್ತು ಅಸ್ವಸ್ಥತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅರೆ ಚಿಕ್ಕತ್ತೆ, ನೀವು ಎಷ್ಟು ದಿನಕ್ಕಾಗಿ ಬಂದಿದ್ದೀರಿ ಅಂತ ಕೇಳಿದಳು. ಕೇವಲ 2-3-4 ದಿನಗಳು ಮಾತ್ರ ಇರಬೇಕು ಅಂತ ನಾನು ಭಾವಿಸಿದ್ದೆ ಅಂತ ಗೀತಾಳು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಮೆಲುವು ನಗುವಿನಲ್ಲಿ ಹೇಳುತ್ತಾ ಮತ್ತೆ ಮುಂದುವರಿಸುತ್ತಾ, ಇಲ್ಲ ಸೊಸೆ, ಎಲ್ಲಿಯವರೆಗೂ ನನ್ನ ಅಕ್ಕನ ಆರೋಗ್ಯ ಸುಧಾರಿಸುವುದಿಲ್ಲವೋ ಅಲ್ಲಿಯವರೆಗೆ ನಾನು ಇಲ್ಲಿಯೇ ಇರುತ್ತೇನೆ. ಅಷ್ಟಕ್ಕೂ ಈಗ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವವರ ಅವಶ್ಯವಿದೆ ಮತ್ತು ಅಷ್ಟು ಚೆನ್ನಾಗಿ ನನ್ನನ್ನು ಬಿಟ್ಟು ಮತ್ಯಾರು ನೋಡಿಕೊಳ್ಳುವವರು ಇಲ್ಲ. ನೀನು ನನ್ನ ಚಿಂತೆ ಬಿಡು, ನಾನು ನನ್ನ ಅಕ್ಕನ ಹತ್ತಿರವೇ ಇರುತ್ತೇನೆ, ಅವಳೊಂದಿಗೆ ಅಂತ ಹೇಳಿದಳು. ಇದನ್ನೆಲ್ಲ ಕೇಳುತ್ತಾ ಹತ್ತಿರದಲ್ಲಿಯೇ ನಿಂತು ತಾಯಿಯ ಸ್ಥಿತಿಯಿಂದ ದುಃಖಿತನಾಗಿದ್ದ ಕಾರ್ತಿಕ್ ದೀರ್ಘ ಉಸಿರನ್ನ ತೆಗೆದುಕೊಂಡು, ಚಿಕ್ಕಮ್ಮ, ನೀವು ನಿಜ ಹೇಳುತ್ತಿದ್ದೀರಿ ತಾನೆ? ನೀವು ಇಲ್ಲಿಯೇ ಇರುತ್ತೀರಾ? ಈಗ ನೀವಿಲ್ಲಿ ಇದ್ದುದಕ್ಕೆ ನನಗೆ ತುಂಬಾ ನಿರಾಳವಾಗಿದೆ. ನಾನು ನನ್ನ ತಾಯಿಯನ್ನ ಹೀಗೆ ಈ ಅವಸ್ಥೆಯಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈಗ ಎಲ್ಲವೂ ಸರಿಯಾಗುತ್ತದೆ ಅಂತ ಅನಿಸುತ್ತಿದೆ ಎಂದು ಹೇಳಿದನು. ಆಗ ಕಾಮಿನಿ ಮುಗುಳ್ನಗುತ್ತಾ, ಹೌದು ಚಿಕ್ಕತ್ತೆ, ನೀವು ಇಲ್ಲಿದ್ದರೆ ನಮಗೂ ನೆಮ್ಮದಿ ಇರುತ್ತದೆ ಅಂದಳು. ಗೀತಾಳು ಕಾರ್ತಿಕ್ ಹೆಗಲ ಮೇಲೆ ಕೈ ಇರಿಸಿ, ಮಗನೇ, ನೀನೀಗ ನಿನ್ನ ತಾಯಿಯ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ, ನಾನಿದ್ದೀನಿ, ಈಗ ಎಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದಳು. ಕಾರ್ತಿಕನು ಭಾವುಕನಾಗಿ ಗೀತಾಳ ಕೈ ಹಿಡಿದುಕೊಂಡು ಆ ಒಂದು ಕ್ಷಣ ಅವನ ಕಣ್ಣಲ್ಲಿ ಕಣ್ಣೀರು ಇದ್ದಿತ್ತು. ಭಾರ್ಗವಿ ನಿದ್ರೆಗೆ ಜಾರಿದ್ದಳು. ಗೀತಾ ತನ್ನ ಅಕ್ಕನನ್ನ ಪ್ರೀತಿಯಿಂದ ನೋಡುತ್ತಾ ನಂತರ ಮೆಲುಧ್ವನಿಯಲ್ಲಿ, ಬಾ, ಅಕ್ಕ ನಿದ್ರಿಸುತ್ತಿದ್ದಾಳೆ, ಈಗ ಅವಳು ವಿಶ್ರಾಂತಿ ಪಡೆಯಲಿ ಎಂದು ಹೇಳಿದಳು. ನಂತರ ಅವಳು ಹತ್ತಿರದಲ್ಲಿದ್ದ ಕಾರ್ತಿಕನನ್ನ ನೋಡಿ ಮುಗುಳ್ನಗುತ್ತಾ, ಈಗ ಹೇಳು, ಇಂದು ನೀನು ಆಫೀಸ್ಗೆ ಹೋಗುವುದಿಲ್ಲವೇ ಅಂತ ಕೇಳಿದಳು. ಇದಾದ ನಂತರ ಮುಖದಲ್ಲಿ ಸ್ವಲ್ಪ ಕಿರಿಕಿರಿಯನ್ನ ಮರೆಮಾಚಿಕೊಂಡು ಒಂದು ಮೂಲೆಯಲ್ಲಿ ಶಾಂತವಾಗಿ ನಿಂತಿದ್ದ ಕಾಮಿನಿಯತ್ತ ಒಂದು ನೋಟ ಬೀರಿ ಗೀತಾಳು ಸ್ವಲ್ಪ ವ್ಯಂಗ್ಯದಿಂದ ಮುಗುಳ್ನಗುತ್ತಾ, ಮತ್ತು ಸೊಸೆ, ನೀನು ಇನ್ನು ಇಲ್ಲಿಯೇ ಇದ್ದೀಯಾ? ಚಹಾ ತಂದು ಕೊಡುತ್ತೀಯೋ ಇಲ್ಲವೋ, ಅಥವಾ ಇನ್ನೂ ಕೂಡ ನಿದ್ರೆಯ ಮಂಪರ ಹೋಗಿಲ್ಲವೋ ಅಂತ ಕೇಳಿದಳು. ಕಾಮಿನಿ ಮಾತುಗಳಲ್ಲಿನ ತೀಕ್ಷ್ಣತೆ ಅವಳಿಗೆ ಸ್ಪಷ್ಟವಾಗಿ ಗೋಚರವಾಯಿತು. ರಾತ್ರಿಯ ಸಮಯವಾಗಿತ್ತು. ಮನೆಯಲ್ಲಿ ಎಲ್ಲರೂ ಊಟದ ಮೇಜಿನ ಬಳಿ ಕುಳಿತು ಊಟ ಮಾಡುತ್ತಿದ್ದರು. ಅದು ಸಾಮಾನ್ಯವಾದ ವಾತಾವರಣವಾಗಿತ್ತು. ಆದರೆ ಹೇಳಲಾಗದ ಉದ್ವಿಗ್ನತೆ ಇನ್ನೂ ಗಾಳಿಯಲ್ಲಿ ತೂಗಾಡುತ್ತಿತ್ತು. ಗೀತಾಳು ಭಾರ್ಗವಿಗೆ ಪ್ರೀತಿಯಿಂದ ಊಟ ಮಾಡಿಸುತ್ತಿದ್ದಳು ಮತ್ತು ಕಾರ್ತಿಕ್ ತನ್ನ ತಾಯಿಯನ್ನ ಮತ್ತೆ ಮತ್ತೆ ನೋಡುತ್ತಿದ್ದ. ತನ್ನ ತಾಯಿ ನಿಜವಾಗಿಯೂ ಚೆನ್ನಾಗಿದ್ದಾರೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವನು ಬಯಸಿದಂತೆ. ಅದೇ ಸಮಯದಲ್ಲಿ ಕಾಮಿನಿ ತನ್ನ ನಗುವನ್ನ ಚಾಣಾಕ್ಷತನದಿಂದ ಮುಚ್ಚಿಕೊಂಡು, ಚಿಕ್ಕತ್ತೆ, ನಾನು ನಿಮ್ಮ ಬಳಿ ಒಂದು ವಿಷಯ ಕೇಳಬಹುದೇ? ಅತ್ತೆಯ ಈ ಹುಚ್ಚುತನಕ್ಕೆ ನೀವು ಹೆದರುವುದಿಲ್ಲವೇ ಎಂದಳು. ಮೇಜಿನ ಮೇಲೆ ಒಂದು ಕ್ಷಣ ಮೌನ ಆವರಿಸಿತು. ಕಾರ್ತಿಕ್ ತನ್ನ ತಟ್ಟೆಯನ್ನು ಬಿಟ್ಟು ಕಾಮಿನಿಯತ್ತ ಕೋಪದಿಂದ ನೋಡಿ, ಕಾಮಿನಿ, ನೀನು ಏನು ಹೇಳುತ್ತಿದ್ದೀಯಾ? ನನ್ನ ತಾಯಿ ಚೆನ್ನಾಗಿದ್ದಾಳೆ, ಕೆಲವೊಮ್ಮೆ ಅವರಿಗೆ ಏನೂ ನೆನಪಿರುವುದಿಲ್ಲ, ಅವಳು ಹುಚ್ಚಳಲ್ಲ ಅಂತ ಹೇಳುವಾಗ ಅವನ ಧ್ವನಿಯಲ್ಲಿ ತನ್ನ ತಾಯಿಯ ಬಗ್ಗೆ ಅಪಾರವಾದ ಸನ್ಮಾನ ಮತ್ತು ಕಾಮಿನಿಯ ಮೇಲೆ ಸಿಟ್ಟು ಎರಡೂ ಗೋಚರಿಸುತ್ತಿತ್ತು. ಗೀತಾ ಕೂಡ ಕಠಿಣ ಧ್ವನಿಯಲ್ಲಿ, ಸೊಸೆ, ಇವತ್ತು ಈ ವಿಷಯ ನಿನ್ನ ಬಾಯಿಯಿಂದ ಜಾರಿತು, ಆದರೆ ಮುಂದೆ ಇನ್ನೊಮ್ಮೆ ಯಾವತ್ತಿಗೂ ನನ್ನ ಅಕ್ಕನನ್ನ ಹುಚ್ಚು ಎಂದು ಕರೆಯಬೇಡ ಅಂದಳು. ಕಾಮಿನಿಯ ಮುಖ ಈಗ ಸಪ್ಪೆ ಆಯಿತು. ಅವಳು ಭಯಭೀತಳಾದಂತೆ ಕಾಣುತ್ತಿದ್ದಳು. ಆದರೆ ಅವಳ ಬುದ್ಧಿವಂತಿಕೆ ಅವಳ ಮನಸ್ಸಿನೊಳಗೆ ನಗುತ್ತಿತ್ತು. ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ಸ್ವಲ್ಪ ಮುಗುಳ್ನಕ್ಕಳು. ಅವಳು ಹುಚ್ಚಳಾಗದಿದ್ದರೆ ಹುಚ್ಚಳಾಗುತ್ತಾಳೆ. ಔಷಧ ನಿಧಾನವಾಗಿ ತನ್ನ ಪರಿಣಾಮವನ್ನ ತೋರಿಸುತ್ತಿದೆ ಅಂದುಕೊಂಡಳು. ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿಯೇ ಕುಳಿತು ಊಟ ಮಾಡಿದರು. ಆದರೆ ಆ ರಾತ್ರಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಮೌನಾಚರಣೆ ಇತ್ತು. ಕಾರ್ತಿಕ್ ತನ್ನ ತಾಯಿಯನ್ನು ಅವಳ ರೂಮಿಗೆ ಕರೆದುಕೊಂಡು ಹೋಗಿ ಅವಳಿಗೆ ಚೆನ್ನಾಗಿ ಹೊದಿಕೆಯನ್ನು ಹೊದಿಸಿ ಮಲಗಿಸಿದ. ನಂತರ ಸ್ವಲ್ಪ ಹೊತ್ತು ತನ್ನ ಚಿಕ್ಕಮ್ಮಳೊಂದಿಗೆ ಮಾತನಾಡುತ್ತಾ ಕುಳಿತು ತನ್ನ ರೂಮಿಗೆ ಮಲಗಲು ಹೋದ. ಗೀತಾಳು ಕೂಡ ತನ್ನ ಅಕ್ಕನ ರೂಮಿಗೆ ಮಲಗಲು ಹೋದಳು. ನಿಧಾನವಾಗಿ ಬಾಗಿಲು ಮುಚ್ಚಿ ತನ್ನ ಅಕ್ಕನ ಹತ್ತಿರ ಹೋಗಿ ಕುಳಿತಳು. ಭಾರ್ಗವಿ ಕಣ್ಣು ತೆರೆದಳು. ನಂತರ ಇಬ್ಬರು ಸಹೋದರಿಯರು ಕಣ್ಣುಗಳಲ್ಲಿ ಒಂದು ಹೊಳಪು ಬಿದ್ದಿತ್ತು. ಆಗ ಗೀತಾಳು ಭಾರ್ಗವಿಗೆ, ಅಕ್ಕ, ನೀನಂದುಕೊಂಡಂತೆ ಎಲ್ಲವೂ ನಡೆಯುತ್ತಿದೆ, ಈಗ ಮುಂದೇನು ಅಂತ ಕೇಳಿದಳು. ಭಾರ್ಗವಿ ಸ್ವಲ್ಪ ತಲೆಯಾಡಿಸಿ ನಂತರ, ಈಗ ನನ್ನ ಸೊಸೆಗೆ ಅವಳದೇ ಭಾಷೆಯಲ್ಲಿ ಉತ್ತರಿಸುವ ಸಮಯ ಬಂದಿದೆ. ನೀನು ಎಲ್ಲವನ್ನ ನೋಡುತ್ತಾ ಹೋಗು, ಆದರೆ ಕಾಮಿನಿಗೆ ನಮಗೆ ಎಲ್ಲವೂ ತಿಳಿದಿದೆ ಎಂದು ಗೊತ್ತಾಗಬಾರದು ಅಂತ ಹೇಳಿದಳು. ಭಾರ್ಗವಿ ಹೀಗೆ ಹೇಳಿದ ನಂತರ ಇಬ್ಬರ ದೃಷ್ಟಿಯಲ್ಲೂ ಒಂದೇ ಉದ್ದೇಶವಿತ್ತು, ಸತ್ಯವನ್ನ ಹೊರತರುವುದು
ಮತ್ತು ಒಬ್ಬ ತಾಯಿಯನ್ನ ಹುಚ್ಚಿ ಎಂದು ಸಾಬೀತುಪಡಿಸಲು ಬಯಸಿದ ಸೊಸೆಯ ಪಿತೂರಿಯನ್ನ ಬಯಲು ಮಾಡುವುದು. ಇದರ ನಡುವೆ ಭಾರ್ಗವಿ ನಿರ್ಧಾರ ತೆಗೆದುಕೊಂಡ ಹಳೆಯ ಕ್ಷಣವನ್ನ ನೆನಪಿಸಿಕೊಂಡಳು. ಅವಳು ತನ್ನ ತಂಗಿಗೆ ಕರೆ ಮಾಡಿ, ಗೀತಾ, ನೀನು ನನ್ನ ಬಳಿಗೆ ಇಲ್ಲಿಗೆ ಬಾ ಅಂದಾಗ ಗೀತಾಳು, ಏನಾಯ್ತು ಅಕ್ಕ, ಎಲ್ಲವೂ ಸರಿಯಾಗಿದೆ ತಾನೆ ಎಂದಳು. ಭಾರ್ಗವಿ ದೀರ್ಘ ಉಸಿರನ್ನ ತೆಗೆದುಕೊಂಡು, ಇಲ್ಲಿ ಏನೋ ಸರಿಯಿಲ್ಲ ಮತ್ತು ನೀನು ತಡ ಮಾಡಿದರೆ ನಿನ್ನ ಸಹೋದರಿಯನ್ನ ಕಳೆದುಕೊಳ್ಳುತ್ತೆ. ಮತ್ತೆ ಇದನ್ನು ಯಾರಿಗೂ ಹೇಳಬೇಡ, ಕಾರ್ತಿಕನಿಗೂ ಸಹ. ಅವನಿಗೆ ನಾನೆಂದರೆ ತುಂಬಾ ಇಷ್ಟ. ಅವನಿಗೆ ಏನಾದರೂ ತಿಳಿದರೆ ಅವನೇನು ಮಾಡಿಕೊಳ್ಳುತ್ತಾನೋ ಗೊತ್ತಿಲ್ಲ ಅಂತ ಹೇಳಿದಳು. ನಂತರ ಭಾರ್ಗವಿ ಸದ್ದಿಲ್ಲದೆ ಗೀತಾಳನ್ನ, ನೀನು ಎಲ್ಲಿಂದಲಾದರೂ ಒಂದು ರಹಸ್ಯ ಕ್ಯಾಮ್ರಾವನ್ನ ವ್ಯವಸ್ಥೆ ಮಾಡಬಹುದೇ ಅಂತ ಕೇಳಿದಳು. ಇದನ್ನು ಕೇಳಿದ ಗೀತಾ, ಹೌದು, ನಾನು ಅದನ್ನು ತರುತ್ತೇನೆ, ಚಿಂತಿಸಬೇಡ ಎಂದಳು. ಭಾರ್ಗವಿ ಇದನ್ನೆಲ್ಲ ಯೋಚಿಸುತ್ತಿರುವಾಗಲೇ ಗೀತಾಳು, ಅಕ್ಕ ಹೇಳು, ಮುಂದೆ ನಾವೇನು ಮಾಡುವುದು ಅಂದಳು. ಭಾರ್ಗವಿ ಗೀತಾಳನ್ನ ನೋಡಿ ಮೆಲ್ಲನೆ, ನಾಳೆ ಹೇಗಾದರೂ ನನ್ನನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗು. ಅಲ್ಲಿ ನಾನು ನಿನಗೆ ಎಲ್ಲವನ್ನೂ ಮತ್ತು ನಾವು ಏನು ಮಾಡಬೇಕೆಂದು ಹೇಳುತ್ತೇನೆ ಅಂತ ಹೇಳಿದಳು. ಕಿಟಕಿಯ ಮೂಲಕ ಸೌಮ್ಯವಾದ ಸೂರ್ಯನ ಬೆಳಕು ಕೋಣೆಯನ್ನ ಪ್ರವೇಶಿಸುತ್ತಿತ್ತು. ಕಾಮಿನಿ ಆಗಷ್ಟೇ ಎಚ್ಚರಗೊಂಡಿದ್ದಳು. ಅವಳ ಕಣ್ಣುಗಳು ಇನ್ನೂ ಅರ್ಧ ತೆರೆದಿದ್ದವು. ಆಗ ಅವಳು ಗೀತಾಳು ಒಂದು ಟ್ರೇನ್ನಲ್ಲಿ 2 ಕಪ್ ಚಹಾವನ್ನ ಇಟ್ಟುಕೊಂಡು ಭಾರ್ಗವಿಯ ಕೋಣೆಯ ಕಡೆಗೆ ಹೋಗುವುದನ್ನ ನೋಡಿದಳು. ಕಾಮಿನಿ ಇದನ್ನು ವಿಚಿತ್ರದಿಂದ ನೋಡಿ, ಚಿಕ್ಕತ್ತೆ, ನೀವೇ ಚಹಾ ಮಾಡಿದ್ದೀರಾ ಅಂತ ಕೇಳಿದಳು. ಗೀತಾಳು ನಗುತ್ತಾ, ಸೊಸೆ, ನೀನು ಚಹಾ ಕುಡಿಯಲು ಬಯಸಿದ್ದರೆ ಅಡಿಗೆ ಮನೆಯಲ್ಲಿ ಪಾತ್ರೆಯಲ್ಲಿದೆ, ತೆಗೆದುಕೋ, ಮತ್ತು ಕಾರ್ತಿಕನಿಗೂ ಕೊಡು. ನಾನು ಸ್ವಲ್ಪ ಅವಸರದಲ್ಲಿದ್ದೆ. ಔಷಧಿ ಕೊಡುವ ಮೊದಲು ನಿಮ್ಮ ಅತ್ತೆಗೆ ಚಹಾ ಬೇಕಿತ್ತು ಎಂದರು. ಕಾಮಿನಿ ಸ್ವಲ್ಪ ತಡವರಿಸುತ್ತಾ, ಚಿಕ್ಕತ್ತೆ, ನೀವೇಕೆ ತೊಂದರೆ ತೆಗೆದುಕೊಂಡಿರಿ, ನಾನು ಮಾಡುತ್ತಿದ್ದೆ ಅಂದಳು. ಅಷ್ಟರಲ್ಲಿ ಹಿಂದಿನಿಂದ ಕಾರ್ತಿಕನ ಧ್ವನಿ ಕೇಳಿಸಿತು. ಅವನು ನಗುತ್ತಾ ಬಂದು ತಮಾಷೆಗಾಗಿ, ಕಾಮಿನಿ, ನನ್ನ ಚಿಕ್ಕಮ್ಮ ಮಾಡಿದ ಚಹಾದಲ್ಲಿ ಏನು ಮ್ಯಾಜಿಕ್ ಇದೆ ಅಂತ ನಿನಗೆ ಗೊತ್ತಿಲ್ಲ. ಅದನ್ನ ಕುಡಿದವರು ಹುಚ್ಚನಾಗುತ್ತಾನೆ ಅಂದನು. ಗೀತಾಳು ಮುಗುಳ್ನಗುತ್ತಾ ಅವನ ಕೆನ್ನೆಗೆ ಲಘುವಾದ ಹೊಡೆದು, ಓಹೋ, ಈಗ ಸಾಕು, ನಡಿ, ನಿನ್ನ ಚಹಾವನ್ನು ಅಕ್ಕನ ಕೋಣೆಗೆ ತೆಗೆದುಕೊಂಡು ನಡಿ, ನಾವೆಲ್ಲರೂ ಒಟ್ಟಿಗೆ ಕುಳಿತು ಕುಡಿಯೋಣ ಅಂದಳು. ಕಾರ್ತಿಕ್ ನಗುತ್ತಾ ತಲೆಯಾಡಿಸಿ ಚಹಾ ತರಲು ಹೋದನು ಮತ್ತು ಕಾಮಿನಿ ಅಲ್ಲೇ ನಿಂತಳು, ನಗು ಮತ್ತು ಗೊಂದಲದ ನಡುವೆ. ಅವಳು ತನ್ನಷ್ಟಕ್ಕೆ ತಾನೇ ಯೋಚಿಸಲು ಪ್ರಾರಂಭಿಸಿದಳು. ಈಗ ಪ್ರತಿದಿನ ಬೆಳಗ್ಗಿನ ಈ ದಿನಚರಿ ನನಗೆ ಹೊಸದನ್ನ ತರುತ್ತದೆ ಅಂತ. ಚಹಾ ಕುಡಿದು ಮುಗಿಯುತ್ತರ ಗೀತಾಳು ಭಾರ್ಗವಿಯನ್ನ ನೋಡಿ, ನಡಿ ಅಕ್ಕ, ಈಗ ತಯಾರಾಗು, ದೇವಸ್ಥಾನಕ್ಕೆ ಹೋಗಬೇಕಲ್ಲ ಅಂದಳು. ಭಾರ್ಗವಿ ತಲೆ ಅಲ್ಲಾಡಿಸಿ ಎದ್ದು ಕುಳಿತಳು. ಅವಳ ಮುಖದಲ್ಲಿ ಏನೋ ಮುಖ್ಯವಾದ ವಿಷಯ ಇಂದು ಸಂಭವಿಸಲಿದೆ ಎಂಬಂತೆ ವಿಭಿನ್ನವಾದ ಶಾಂತತೆ ಮತ್ತು ಆತ್ಮವಿಶ್ವಾಸವಿತ್ತು. ಕಾಮಿನಿ ಸ್ವಲ್ಪ ಆಶ್ಚರ್ಯದಿಂದ ಹೇಳಿದಳು, ಅತ್ತೆ, ಚಿಕ್ಕತ್ತೆ, ಇಷ್ಟು ಬೆಳಗ್ಗೆ ದೇವಸ್ಥಾನಕ್ಕೆ ಏನಾದರೂ ವಿಶೇಷ ಪೂಜೆ ಇದೆಯಾ ಅಂತ ಕೇಳಿದಳು. ಆಗ ಗೀತಾಳು ನಗುತ್ತಾ, ಇಲ್ಲ, ಹಾಗೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬೇಕೆಂದು ಅನಿಸಿತು. ಅಕ್ಕನ ಮನಸ್ಸು ಕೂಡ ಸ್ವಲ್ಪ ಹಗುರ ಅನಿಸುತ್ತದೆ ಅಂತ ಅಂದಳು. ಯಾವಾಗ ಗೀತಾ ಮತ್ತು ಭಾರ್ಗವಿ ತಯಾರಾಗಿ ಹೊರಗೆ ಹೊರಟರೋ ಆಗ ಕಾರ್ತಿಕ್ ಸ್ವಲ್ಪ ಬೇಜಾರಿನಿಂದ, ಚಿಕ್ಕಮ್ಮ, ನಿಮಗೆ ಗೊತ್ತೇ ಇದೆ, ಅಮ್ಮನ ಆರೋಗ್ಯ ಅಚಾನಕ್ ಆಗಿ ಹದಗೆಡುತ್ತದೆ ಅಂತ. ಅಂಥದ್ರಲ್ಲಿ ನೀವೊಬ್ಬರೇ ಅವಳನ್ನು ಹೇಗೆ ಸಂಭಾಳಿಸುತ್ತೀರಿ ಅಂತ ಕೇಳಿದ. ಕಾಮಿನಿಯು ಅದಕ್ಕೆ ಒಪ್ಪಿಗೆ ಸೂಚಿಸುತ್ತಾ, ಹೌದು ಚಿಕ್ಕತ್ತೆ, ನಿಮಗೆ ದೇವಸ್ಥಾನಕ್ಕೆ ಹೋಗುವ ಅಷ್ಟು ಮನಸ್ಸಿದ್ದರೆ ನಾನು ನಿಮ್ಮೊಂದಿಗೆ ಬರುತ್ತೇನೆ ಅಂದಳು. ಗೀತಾಳು ಕಾರ್ತಿಕ್ನ ಭುಜದ ಮೇಲೆ ಕೈಯಿಟ್ಟು ನಗುತ್ತಾ, ಮಗನೇ, ಚಿಂತಿಸಬೇಡ, ನಿನ್ನ ತಾಯಿ ಸಂಪೂರ್ಣವಾಗಿ ಚೆನ್ನಾಗಿದ್ದಾಳೆ. ಮತ್ತೆ ಈಗ ನಿನ್ನ ತಾಯಿಗೆ ಏನೂ ಆಗುವುದಿಲ್ಲ. ಮತ್ತು ಸೊಸೆ, ನೀನು ಈಗ ನಮ್ಮೊಂದಿಗೆ ಬರುವುದು ಅನಿವಾರ್ಯವಿಲ್ಲ ಅಂತ ಹೇಳಿದಳು. ಭಾರ್ಗವಿ ಕೂಡ ಕಾರ್ತಿಕ್ನ ಕಡೆ ನೋಡಿ ಮೆಲುಧ್ವನಿಯಲ್ಲಿ, ಮಗನೇ ಕಾರ್ತಿಕ್, ಇವತ್ತು ನನಗೆ ದೇವರ ಮುಂದೆ ಸ್ವಲ್ಪ ಸಮಯ ಕಳೆಯಬೇಕು ಅನಿಸುತ್ತಿದೆ. ಎಲ್ಲವೂ ಸರಿಯಾಗುತ್ತದೆ. ನೀನು ನಿನ್ನ ಚಿಕ್ಕಮ್ಮನ ಮೇಲೆ ನಂಬಿಕೆ ಇಡು ಅಂದಳು. ಕಾರ್ತಿಕ್ ಅವರಿಬ್ಬರ ಕಣ್ಣುಗಳನ್ನ ನೋಡಿದ. ಅಲ್ಲಿ ಹೆದರಿಕೆ ಇರದೆ ಒಂದು ಆತ್ಮವಿಶ್ವಾಸ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಮೆಲ್ಲನೆ ತಲೆ ಅಲ್ಲಾಡಿಸುತ್ತಾ, ಸರಿ ಅಮ್ಮ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿದ. ನಂತರ ಅವರಿಬ್ಬರು ಹೊರಗೆ ಹೊರಟರು. ಆದರೆ ಈಗ ಕೇವಲ ದೇವರ ದರ್ಶನಕ್ಕಾಗಿ ಅಲ್ಲ, ಹೊರತಾಗಿ ಒಂದು ಹೊಸ ಆರಂಭದ ಕಡೆಗೆ. ಗೀತಾಳು ಒಂದು ಆಟೋ ಬುಕ್ ಮಾಡಿದಳು. ಇಬ್ಬರು ಅದರಲ್ಲಿ ಕುಳಿತು ದೇವಸ್ಥಾನದತ್ತ ಹೊರಟರು. ರಸ್ತೆಯ ಉದ್ದಕ್ಕೂ ಗೀತಾಳ ಕಣ್ಣುಗಳಲ್ಲಿ ಚಿಂತೆಯ ಕಾರ್ಮೋಡಗಳಿದ್ದವು. ಆದರೆ ಭಾರ್ಗವಿಯ ಮುಖದಲ್ಲಿ ಒಂದು ನೆಮ್ಮದಿ ಇತ್ತು. ಈಗ ಎಲ್ಲವೂ ಸರಿಯಾಗುತ್ತದೆ ಅನ್ನುವ ಭರವಸೆಯೊಂದಿಗೆ. ಮತ್ತೊಂದೆಡೆ ಮನೆಯಿಂದ ಕಾರ್ತಿಕ್ ಕಚೇರಿಗೆ ಹೊರಟು ಹೋದ. ಕಾಮಿನಿ ಈಗ ಮನೆಯಲ್ಲಿ ಒಬ್ಬಂಟಿಯಾಗಿದ್ದಳು. ಬಾಗಿಲು ಮುಚ್ಚಿದ ತಕ್ಷಣ ಕಾಮಿನಿ ಬೇಗನೆ ತನ್ನ ಮೊಬೈಲ್ ತೆಗೆದುಕೊಂಡು ಯಾರದೋ ನಂಬರ್ಗೆ ಡೈಲ್ ಮಾಡಿದಳು. ಇನ್ನೊಂದು ಕಡೆಯಿಂದ ಫೋನ್ ರಿಸೀವ್ ಮಾಡಲಾಗಿ, ಅರೆ, ಇಂದು ಇಷ್ಟು ದಿನಗಳ ನಂತರ ನಿನ್ನ ತಾಯಿಯ ನೆನಪು ಹೇಗೆ ಆಯಿತು ಅಂತ ಕೇಳಿತು. ನಾನೇನು ಮಾಡಲಿ ಅಮ್ಮ, ಮನೆ ಕೆಲಸಗಳಿಂದ ಬಿಡುವಾದ ಮೇಲೆ ಮಾತ್ರ ನಾನು ಯಾರಿಗಾದರೂ ಫೋನ್ ಮಾಡಲು ಸಾಧ್ಯ ತಾನೆ. ಅದರ ಜೊತೆಗೆ ನನ್ನ ಚಿಕ್ಕತ್ತೆ ಕೂಡ ಬಂದಿದ್ದಾರೆ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು. ಅವಳು ಇದ್ದಕ್ಕಿದ್ದಂತೆ ಎಲ್ಲಿಂದ ಬಂದಳೋ ಗೊತ್ತಿಲ್ಲ ಎಂದು ಕಾಮಿನಿ ಕಿರಿಕಿರಿಯಿಂದ ಹೇಳಿದಳು. ಇದನ್ನು ಕೇಳಿದ ನಂತರ ಅವಳ ತಾಯಿ ಊರ್ಮಿಳಾಳ ಧ್ವನಿ ಸ್ವಲ್ಪ ಕಠಿಣ ಆಯಿತು. ಮಗಳೇ, ನೋಡು,
ನೀನು ಮಾಡುತ್ತಿರುವುದು ಸರಿಯಲ್ಲ. ಇದೆಲ್ಲಕ್ಕೂ ಮಿಗಿಲಾಗಿ ಅತ್ತೆ ಆದವಳು ಕೂಡ ಒಬ್ಬ ತಾಯಿ ಅಂತ ಹೇಳಿದಾಗ, ಅಮ್ಮ ಎಂದು ಕಾಮಿನಿ ಕೂಗಿದಳು. ನೋಡು, ಮತ್ತೆ ಅದನ್ನೇ ಹೇಳಲು ಪ್ರಾರಂಭಿಸಬೇಡ. ಅದಕ್ಕಾಗಿಯೇ ನಾನು ನಿನ್ನೊಂದಿಗೆ ಹೆಚ್ಚು ಮಾತನಾಡುವುದಿಲ್ಲ. ನೀನು ಯಾವಾಗಲೂ ಅವರ ಪರವಾಗಿಯೇ ಹೇಳುತ್ತಿ ಅಂದಳು. ಊರ್ಮಿಳಾ ಶಾಂತಳಾಗಿ ವಿವರಿಸಲು ಪ್ರಯತ್ನಿಸುತ್ತಾ, ಆದರೆ ಮಗಳೇ, ನೀನು ಏನೇ ಮಾಡಿದರೂ ಅದರ ಅಂತ್ಯ ಚೆನ್ನಾಗಿರುವುದಿಲ್ಲ. ಕಾರ್ತಿಕ್ ನಿನ್ನನ್ನು ಎಷ್ಟು ಪ್ರೀತಿಸುತ್ತಾನೆ, ಆದರೆ ನೀನು ಅವನ ತಾಯಿಯನ್ನೇ ಹುಚ್ಚಳನ್ನಾಗಿ ಮಾಡಲು ಬಯಸುತ್ತಿರುವೆ ಅಂದಳು. ಈಗ ಊರ್ಮಿಳಾ ಮತ್ತೇನೋ ಹೇಳಬೇಕು ಅನ್ನುವಷ್ಟರಲ್ಲಿ ಕಾಮಿನಿಯು ಸಿಟ್ಟಿನಿಂದ ಫೋನ್ ಕಟ್ ಮಾಡಿದಳು ಮತ್ತು ಅವಳ ಆತುರದ ನಡಿಗೆಯೊಂದಿಗೆ ಅಡುಗೆ ಮನೆಯ ಕಡೆಗೆ ಹೋದಳು. ಅವಳ ಮುಖದಲ್ಲಿ ಸ್ವಲ್ಪ ಕಿರಿಕಿರಿ ಮತ್ತು ಚಡಪಡಿಕೆ ಇತ್ತು, ಆದರೆ ಆ ಕುತಂತ್ರದ ಕಿಡಿ ಅವಳ ಕಣ್ಣುಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅಲ್ಲಿ ದೇವಸ್ಥಾನ ತಲುಪಿದ ನಂತರ ಭಾರ್ಗವಿ ಮತ್ತು ಗೀತಾ ಮೊದಲು ಭಗವಂತನ ದರ್ಶನ ಪಡೆದರು. ಅಲ್ಲಿನ ಶಾಂತ ವಾತಾವರಣ, ಧೂಪ ದ್ರವ್ಯದ ಸುವಾಸನೆ ಮತ್ತು ಗಂಟೆಯ ಮಧುರವಾದ ಸದ್ದು ಇಬ್ಬರಿಗೂ ವಿಭಿನ್ನ ರೀತಿಯ ಶಾಂತಿಯನ್ನ ನೀಡಿತು. ಇಬ್ಬರು ಸಹೋದರಿಯರು ಕಣ್ಣು ಮುಚ್ಚಿ ಕೈ ಮುಗಿದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಭಾರ್ಗವಿ ಕಣ್ಣು ಮುಚ್ಚಿಕೊಂಡು ಮೆಲ್ಲನೆ, ಹೇ ಪ್ರಭು, ಈಗ ಎಲ್ಲವೂ ನಿನ್ನ ಕೈಯಲ್ಲಿದೆ. ಏನೇ ಮಾಡುವುದಿದ್ದರೂ ಸರಿಯಾದದ್ದನ್ನೇ ಮಾಡು. ನನ್ನ ಸೊಸೆಯ ನಿಜ ಮುಖವಾಡ ನನ್ನ ಮಗನ ಎದುರಿಗೆ ಬಯಲಾದರೆ ಸಾಕು ಅಂತ. ಗೀತಾ ಕೂಡ ಮೃದುವಾಗಿ ಪ್ರಾರ್ಥಿಸಿದಳು. ದೇವರೇ, ನನ್ನ ಅಕ್ಕ ಅನುಭವಿಸಿದ ಕಷ್ಟವನ್ನ ಯಾವ ತಾಯಿಯೂ ಸಹಿಸಲಾರಳು. ಅವಳನ್ನ ಇನ್ನು ಮುಂದೆ ಪರೀಕ್ಷಿಸಬೇಡ ಅಂತ. ಸ್ವಲ್ಪ ಹೊತ್ತು ಅಲ್ಲಿ ಶಾಂತವಾಗಿ ಕುಳಿತ ನಂತರ ಭಾರ್ಗವಿ ದೇವಾಲಯದ ಅಂಗಳದ ಒಂದು ಮೂಲೆಗೆ ಹೋಗಿ ಗೀತಾಳ ಕೈಯನ್ನ ನಿಧಾನವಾಗಿ ಹಿಡಿದು, ಈಗ ಗಮನವಿಟ್ಟು ಕೇಳು. ನಾವು ಈಗ ಏನು ಮಾಡಬೇಕೆಂದು ನಾನು ನಿನಗೆ ಹೇಳುತ್ತೇನೆ. ಆದರೆ ಏನೇ ಆದರೂ ಒಂದೊಂದು ಹೆಜ್ಜೆಯನ್ನು ನಾವು ನೋಡಿಕೊಂಡು ಇಡಬೇಕಾಗುತ್ತದೆ. ಯಾರಿಗೂ ಸ್ವಲ್ಪ ಕೂಡ ಅನುಮಾನ ಬರಬಾರದು ಎಂದು ಹೇಳಿದಳು. ಹೌದು ಅಕ್ಕ, ನೀನು ಹೇಳು ಅಷ್ಟೇ. ಈಗ ನಾನು ನಿನ್ನೊಂದಿಗಿದ್ದೇನೆ. ನಾವು ಏನು ಮಾಡಬೇಕೋ ಅದನ್ನು ಮಾಡೋಣ. ಆದರೆ ಈಗ ನಿನ್ನ ಮೌನ ಮತ್ತು ಕಣ್ಣೀರನ್ನ ನಾನು ನೋಡಲಾರೆ ಅಂತ ಹೇಳುವಾಗ ಗೀತಾಳ ಕಣ್ಣುಗಳಲ್ಲಿ ದೃಢ ನಿಶ್ಚಯವಿತ್ತು ಮತ್ತು ಅವಳ ಧ್ವನಿಯಲ್ಲಿ ಆತ್ಮೀಯತೆ ಇತ್ತು. ಭಾರ್ಗವಿ ಸ್ವಲ್ಪ ಬಾಗಿ ಮೆಲುಧ್ವನಿಯಲ್ಲಿ, ಗೀತಾ, ಈಗ ಹೇಳು. ನಾನು ನಿನಗೆ ಹೇಳಿದ್ದೇನಲ್ಲ, ರಹಸ್ಯ ಕ್ಯಾಮ್ರಾ ನೀನು ತಂದಿದ್ದೀಯಾ ಅಂತ ಕೇಳಿದಳು. ಗೀತಾಳು ತನ್ನ ಬ್ಯಾಗಿನ ಕಡೆಗೆ ಸನ್ನೆ ಮಾಡಿ ನಗುತ್ತಾ, ಹಾ ಅಕ್ಕ, ತಂದಿದ್ದೇನೆ. ನನ್ನ ಮೊಮ್ಮಗನಿಂದ ತರಿಸಿದ್ದೇನೆ. ಬಹಳ ಸಣ್ಣ ಹಾಗೂ ಮಹತ್ವದ ಕ್ಯಾಮ್ರಾ ಇದೆ. ಗೋಡೆಗೆ ಅಥವಾ ಶೋ ಪೀಸ್ನಲ್ಲಿ ಫಿಕ್ಸ್ ಮಾಡಿದರೆ ಯಾರಿಗೂ ಕೂಡ ಅನುಮಾನ ಬರುವುದಿಲ್ಲ ಅಂದಳು. ಭಾರ್ಗವಿಯ ಮುಖದ ಮೇಲೆ ಈಗ ನಸುನಗು ಇದ್ದಿತು. ಯುದ್ಧಕ್ಕೆ ಪೂರ್ತಿಯಾಗಿ ತಯಾರಿ ಮಾಡಿಕೊಂಡವರಂತೆ. ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದೆ ಗೀತಾ. ಈಗ ಇವನ್ನು ಸರಿಯಾದ ಜಾಗದಲ್ಲಿ ಹಾಕಬೇಕು ಅಷ್ಟೇ. ನಂತರ ನೋಡು, ಅವಳು ನನ್ನನ್ನು ಹುಚ್ಚಿ ಅಂತ ಸಾಬೀತುಪಡಿಸುವ ಸತ್ಯ ಹೇಗೆ ಹೊರಗೆ ಬರುತ್ತದೆ ಅಂತ. ಈಗ ಅವಳು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದಳು. ಭಾರ್ಗವಿಯ ಮಾತು ಕೇಳಿ ಗೀತಾಳು ಸ್ವಲ್ಪ ಸಮಯ ಸುಮ್ಮನೆ ಕುಳಿತಳು. ನಂತರ ಅವಳ ಮುಖದ ಮೇಲೆ ಪ್ರಶ್ನೆಗಳ ಸರಮಾಲೆಯೇ ಕಾಣಿಸಿತು. ಆದರೆ ಅಕ್ಕ, ಒಂದು ಮಾತು ಹೇಳು. ನಿನಗೆ ಹೇಗೆ ಗೊತ್ತಾಯಿತು ಅವಳು ನಿನ್ನನ್ನು ಹುಚ್ಚಿಯನ್ನಾಗಿ ಮಾಡಲು ಹುನ್ನಾರ ನಡೆಸಿದ್ದಾಳೆಂದು ಎಂದಳು. ಭಾರ್ಗವಿಯ ಮುಖ ಒಮ್ಮೆಲೆ ಸಪ್ಪೆ ಆಯಿತು. ಕಣ್ಣುಗಳು ಶೂನ್ಯವನ್ನ ಹುಡುಕುತ್ತಿದ್ದವು. ಯಾವುದೋ ಭಯಾನಕ ದೃಶ್ಯ ಮತ್ತೆ ನೆನಪಿಗೆ ಬಂದಂತೆ. ಭಾರ್ಗವಿ ನಂತರ ಮೃದುವಾಗಿ ಹೇಳಿದಳು, ಗೀತಾ, ಆ ದಿನ ನಾನು ಉದ್ಯಾನವನದಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೆ. ನನಗೆ ತುಂಬಾ ಬೇಸರವಾಗಿತ್ತು. ಆಗ ನಾನು ಕಾಮಿನಿಯನ್ನ ನೋಡಿದೆ. ಅವಳು ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನಾನು ಅವಳ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದು ಅವಳಿಗೆ ಗೊತ್ತಾಗಲೇ ಇಲ್ಲ. ಅವಳ ಆ ಶಬ್ದ, ಗೀತಾ, ಅವಳ ಒಂದೊಂದು ಆ ಶಬ್ದಗಳು ಇಂದೂ ಕೂಡ ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತವೆ ಅಂದಳು. ಗೀತಾಳು ಏನೋ ಕೇಳುವುದಕ್ಕಿಂತ ಮೊದಲೇ ಭಾರ್ಗವಿಯ ಕಂಪಿಸುವ ಧ್ವನಿಯಲ್ಲಿ, ನನ್ನ ಅತ್ತೆಗೆ ಹುಚ್ಚು ಹಿಡಿಯಲು ಇನ್ನು 1 ತಿಂಗಳು ಆಗುತ್ತದೆಯಾ ಅಂತ ಅವಳು ಕೇಳುತ್ತಿದ್ದಳು. ನಾನಂತೂ ಅವಳಿಗೆ ದಿನವೂ ಔಷಧಿ ಮತ್ತು ಹಾಲು ಸಮಯಕ್ಕೆ ಸರಿಯಾಗಿ ಕೊಡುತ್ತಿದ್ದೇನೆ. ಆದರೂ ಪರಿಣಾಮ ಇಷ್ಟೇಕೆ ಲೇಟ್ ಆಗುತ್ತಿದೆ? ಅವಳಿಗೆ ಬೇಗನೆ ಹುಚ್ಚು ಹಿಡಿಯುವಂತೆ ಔಷಧಿ ಇಲ್ಲವೇ? ಮತ್ತು ಈ ಕಾರ್ತಿಕ್ ಯಾವಾಗ ನೋಡಿದರೂ ಅಮ್ಮ ಅಮ್ಮ ಅಂತಿರುತ್ತಾನೆ. ಅವನು ಕೇವಲ ನನ್ನವನಾಗಿ ಇರಬೇಕೆಂದು ನಾನು ಬಯಸುತ್ತೇನೆ, ತನ್ನ ಮುದಿ ತಾಯಿಯವನಾಗಿ ಅಲ್ಲ ಅಂತ ಹೇಳುವಾಗ ಅವಳ ಗಂಟಲು ತುಂಬಿ ಬಂದಿತ್ತು. ಆದರೆ ಅವಳು ತನ್ನನ್ನು ತಾನು ಸಂಭಾಳಿಸಿಕೊಂಡು, ಕಾಮಿನಿ ಹೇಳಿದ ಮಾತು ನನ್ನನ್ನು ತುಂಬಾ ಹೆದರಿಸಿತು ಗೀತಾ ಅಂದಳು. ಗೀತಾ ಈಗ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಳು. ಅವಳ ಉಸಿರಾಟ ವೇಗವಾಗಿತ್ತು. ಭಾರ್ಗವಿ ಮತ್ತೆ ಮುಂದುವರೆದು, ಕಾಮಿನಿ ಮತ್ತೆ ಏನು ಹೇಳಿದಳು ಅಂದರೆ, ಹೀಗೆ ಮಾಡು, ನನ್ನ ಅತ್ತೆಗೆ 1 ಇಂಜೆಕ್ಷನ್ ಕೊಟ್ಟು ಕೊಂದು ಬಿಡು. ಆಗ ಬಿದಿರು ಇರುವುದಿಲ್ಲ, ಕೊಳಲು ನುಡಿಸುವುದಿಲ್ಲ ಅಂತ ಎಂದು ಹೇಳಿದಳು. ಇದನ್ನು ಕೇಳಿದ ಗೀತಾಳ ಕಣ್ಣುಗಳು ಕಣ್ಣೀರು ಮತ್ತು ಕೋಪದಿಂದ ತುಂಬಿ ಬಂದವು. ಏನು? ಅದೆಂತಹ ಕೆಟ್ಟ ಆಲೋಚನೆ? ನಿನ್ನನ್ನು ಕೊಲ್ಲಲು ಪಿತೂರಿ? ಈಗ ದೇವರು ಕೂಡ ಈ ಮಾತನ್ನ ಕೇಳಿಸಿಕೊಳ್ಳುತ್ತಿದ್ದಾನೆ ಅಕ್ಕ. ಈಗ ಅವಳ ಪ್ರತಿಯೊಂದು ಪಾಪವೂ ಬಯಲಾಗುತ್ತದೆ ಮತ್ತು ತನ್ನ ಅತ್ತೆಯನ್ನ ಹುಚ್ಚು ಎಂದು ಭಾವಿಸುವ ಸೊಸೆಗೆ ಏನಾಗುತ್ತದೆ ಎಂದು ಜಗತ್ತು ನೋಡುತ್ತದೆ ಅಂದಳು.
ಆಗ ಭಾರ್ಗವಿ, ನೀನು ನನ್ನ ಜೊತೆಯಾಗಿ ಇರುತ್ತೀಯಲ್ಲವೇ ಅಂತ ಕೇಳಿದಳು. ಅವಳು, ಹಾಗ ನಾನು ನಿನ್ನ ಜೊತೆಗಿದ್ದೇನೆ, ಜೀವಕ್ಕೆ ಆಪತ್ತು ಬಂದರೂ ಹಿಂದೆ ಸರಿಯುವುದಿಲ್ಲ ಅಂತ ಹೇಳಿದಳು. ದೇವಸ್ಥಾನದಲ್ಲಿ ಭಾರ್ಗವಿ ಗೀತಾಳೊಂದಿಗೆ ನಗು ನಗುತ್ತಾ ಮಾತನಾಡುತ್ತಿದ್ದಳು. ಬಹಳ ದಿನಗಳ ನಂತರ ಅವಳ ಮುಖದಲ್ಲಿ ನೆಮ್ಮದಿ ಮತ್ತು ಸಂಭ್ರಮ ಕಾಣಿಸುತ್ತಿತ್ತು. ಆಗ ಭಾರ್ಗವಿ, ನಡಿ ಗೀತಾ, ಈಗ ಕಾಮಿನಿಯ ನಿಜ ರೂಪವನ್ನ ಕಾರ್ತಿಕನ ಮುಂದೆ ತರುವ ಸಮಯ ಬಂದಿದೆ ಅಂತ ಹೇಳಿದಳು. ನಂತರ ಗೀತಾ ತನ್ನ ಕೈಗಳನ್ನು ಜೋಡಿಸಿ ದೇವರ ವಿಗ್ರಹವನ್ನು ನೋಡಿ ಮೃದುವಾಗಿ ಹೇಳಿದಳು, ಓ ದೇವರೇ, ಈಗ ನಮಗೆ ನ್ಯಾಯ ಕೊಡು, ನನ್ನ ಅಕ್ಕನಿಗೆ ಬಹಳಷ್ಟು ಅನ್ಯಾಯವಾಗಿದೆ ಅಂತ. ಈಗ ಇಬ್ಬರು ಸಹೋದರಿಯರ ಮನಸ್ಸುಗಳು ಒಂದೇ ಗುರಿಯತ್ತ ಕೇಂದ್ರೀಕೃತವಾಗಿದ್ದವು, ಸತ್ಯವನ್ನು ಬಹಿರಂಗಪಡಿಸುವುದು, ಆದರೆ ಗೌಪ್ಯವಾಗಿ ಮತ್ತು ಹುಷಾರಿತನದಿಂದ. ಮನೆಗೆ ಹಿಂತಿರುಗಿದ್ದ ನಂತರ ಭಾರ್ಗವಿ ಮತ್ತು ಗೀತಾ ತಮ್ಮ ಬಟ್ಟೆಗಳನ್ನು ಬದಲಿಸಿಕೊಂಡರು ಮತ್ತು ನಂತರ ಗೀತಾ ತನ್ನ ಮೊಮ್ಮಗನಿಂದ ತರಿಸಿದ್ದ ಸಣ್ಣ ಗುಪ್ತ ಕ್ಯಾಮ್ರಾವನ್ನ ಹೊರತೆಗೆದಳು. ಮೊಟ್ಟ ಮೊದಲು ಅವಳು ಭಾರ್ಗವಿಯ ಕೋಣೆಯಲ್ಲಿ ಕ್ಯಾಮ್ರಾವನ್ನ ಅಳವಡಿಸಿದರು, ಇಡೀ ಕೋಣೆ ಸ್ಪಷ್ಟವಾಗಿ ಗೋಚರಿಸುವ ಸ್ಥಳದಲ್ಲಿ. ನಂತರ ಅವರು ಅಡಿಗೆ ಮನೆಯಲ್ಲಿ ಮತ್ತೊಂದು ಕ್ಯಾಮ್ರಾವನ್ನ ಅಳವಡಿಸಿದರು. ಅಲ್ಲಿ ಕಾಮಿನಿ ಆಗಾಗ್ಗೆ ಭಾರ್ಗವಿ ಔಷಧಿ ಮತ್ತು ಹಾಲಿನ ವ್ಯವಸ್ಥೆ ಮಾಡುತ್ತಿದ್ದಳು. ಎಲ್ಲವೂ ಸರಳವಾಗಿ ನಡೆದು ಹೋಯಿತು. ಯಾರಿಗೂ ಕೂಡ ಈ ವಿಷಯದ ಬಗ್ಗೆ ಗೊತ್ತಿರಲಿಲ್ಲ. ಮರುದಿನವೇ ಅವರು ಕಾಯುತ್ತಿದ್ದ ಅವಕಾಶ ಬಂದಿತು. ಭಾರ್ಗವಿ ಮತ್ತು ಗೀತಾ ಅವರ ಕೋಣೆಯಲ್ಲಿದ್ದರು ಮತ್ತು ಕಾರ್ತಿಕ್ ತನ್ನ ಕಚೇರಿಗೆ ಹೋಗಿದ್ದ. ಅಷ್ಟರಲ್ಲಿ ಕಾಮಿನಿಗೆ ಅವಳ ತಾಯಿ ಊರ್ಮಿಳಾಳ ಕರೆ ಬಂದಿತು. ಆಗ ಕಾಮಿನಿ ಅಡಿಗೆ ಮನೆಯಲ್ಲಿ ಹಾಲಿನಲ್ಲಿ ಏನೋ ಬೆರೆಸುತ್ತಿದ್ದಳು ಮತ್ತು ಇಡೀ ಸಂಭಾಷಣೆ ಅಡಿಗೆ ಮನೆಯಲ್ಲೇ ಅಳವಡಿಸಲಾದ ಕ್ಯಾಮೆರಾದಲ್ಲಿ ದಾಖಲಾಗುತ್ತಿತ್ತು. ಅಮ್ಮ, ನೀನು ಮತ್ತೆ ಕರೆ ಮಾಡಿದ್ದೀಯಾ? ನಾನು ಮನೆ ಕೆಲಸಗಳಿಂದ ಮುಕ್ತಳಾದವರಲ್ಲವೇ ನಿನ್ನೊಂದಿಗೆ ಮಾತನಾಡೋದು. ಮೇಲಾಗಿ ಅದರ ಮೇಲೆ ಈ ಚಿಕ್ಕತ್ತೆ ಇಲ್ಲಿಂದ ಯಾವಾಗ ಹೋಗುತ್ತಾಳೋ ಗೊತ್ತಿಲ್ಲ ಎಂದಳು. ಊರ್ಮಿಳಾಳ ಸ್ವಲ್ಪ ಮೃದುವಾದ ಧ್ವನಿಯಲ್ಲಿ, ಮಗಳೇ, ನೀನು ಮಾಡುತ್ತಿರುವುದು ಸರಿಯಲ್ಲ. ಅಷ್ಟಕ್ಕೂ ಒಬ್ಬ ಅತ್ತೆ ಕೂಡ ತಾಯಿಯ ತರ ಆಗಿರುತ್ತಾರೆ ಎಂದಳು. ಕಾಮಿನಿ ಕೋಪದಿಂದ, ಅಮ್ಮ, ಈಗ ಶುರು ಮಾಡಬೇಡ. ಇದೇ ಕಾರಣದಿಂದಲೇ ನಾನು ನಿನ್ನೊಂದಿಗೆ ಹೆಚ್ಚು ಮಾತನಾಡುವುದಿಲ್ಲ. ಮತ್ತೆ ನಾನೇನು ಮಾಡುತ್ತಿರುವೆನೋ ಅದು ನನ್ನ ಒಳಿತಿಗಾಗಿ ಮಾಡುತ್ತಿದ್ದೇನೆ. ನಿನ್ನ ಪ್ರೀತಿಯ ಅಳಿಯನ ವಿಷಯಕ್ಕೆ ಬಂದರೆ ಅವರಿಗೆ ಹಿಂದೆ ಮುಂದೆ ತನ್ನ ತಾಯಿಯೇ ಕಾಣುತ್ತಾಳೆ ಅಂತ ಹೇಳಿದಳು. ಈ ಸಂಭಾಷಣೆಯನ್ನು ಸಂಪೂರ್ಣವಾಗಿ ರೆಕಾರ್ಡ್ ಮಾಡಲಾಗಿತ್ತು. ಆದರೆ ಕಾಮಿನಿಗೆ ಇದರ ಬಗ್ಗೆ ತಿಳಿಯದಿರಲಿಲ್ಲ ಮತ್ತು ಇಂದು ಭಾರ್ಗವಿ ಕಣ್ಣುಗಳು ತೆವಗೊಂಡವು. ಆದರೆ ಈ ಬಾರಿ ಅವಳು ಹೆದರುತ್ತಿರಲಿಲ್ಲ. ಈಗ ಶೀಘ್ರದಲ್ಲಿಯೇ ಅವರಿಗೆ ಪುರಾವೆ ಸಿಗುವುದರಲ್ಲಿತ್ತು ಮತ್ತು ಈಗ ಕಾಮಿನಿಗೆ ಸತ್ಯವನ್ನು ಮುಚ್ಚಿಡುವುದು ಅಸಾಧ್ಯವಾಗಿತ್ತು. ಸ್ನೇಹಿತರೆ, ಕಾಮಿನಿಯ ನಿಜ ರೂಪ ಕಾರ್ತಿಕನಿಗೆ ಗೊತ್ತಾಗುವುದೇ ಅಥವಾ ಈ ಕತೆ ಮತ್ತೇನಾದರೂ ತಿರುವು ಪಡೆಯುವುದೇ? ಮನೆಯ ವಾತಾವರಣ ಶಾಂತವಾಗಿತ್ತು. ಗೀತಾ ಕಾರ್ತಿಕ್ ಜೊತೆ ಮಾರುಕಟ್ಟೆಗೆ ಹೋಗಿದ್ದಳು ಮತ್ತು ಕಾಮಿನಿ ತನ್ನ ಅತ್ತೆಯೊಂದಿಗೆ ಮಾತನಾಡಲು ಇದು ಸರಿಯಾದ ಅವಕಾಶ ಎಂದು ಭಾವಿಸಿದಳು. ಅಥವಾ ಹೀಗೂ ಹೇಳಬಹುದು, ಅವಳು ಮತ್ತೆ ತನ್ನ ನಿಜವಾದ ಬಣ್ಣವನ್ನ ತೋರಿಸಲಿಕ್ಕೆ ಸರಿಯಾದ ಸಮಯ ಅಂದುಕೊಂಡಿರಬಹುದು ಅಂತ. ಭಾರ್ಗವಿ ಬಿರುಗಾಳಿ ಬರಲಿದೆ ಎಂಬ ಕಲ್ಪನೆ ಇದ್ದಂತೆ ತನ್ನ ಹಾಸಿಗೆಯ ಮೇಲೆ ಮಲಗಿದ್ದಳು. ಅಷ್ಟರಲ್ಲಿ ಬಾಗಿಲು ತೆರೆದು ಕಾಮಿನಿ ಚಹಾ ಟ್ರೇಯೊಂದಿಗೆ ಒಳಗೆ ಬಂದಳು. ತಗೊಳ್ಳಿ ಅತ್ತೆ, ನಿಮಗಾಗಿ ಚಹಾ ತಂದಿದ್ದೇನೆ ಅಂತ ಕಾಮಿನಿ ನಗುತ್ತಾ ಹೇಳಿದಳು. ಆದರೆ ಅವಳ ನಗುವಿನ ಹಿಂದೆ ಒಂದು ವಿಚಿತ್ರವಾದ ಜಾಣತನ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ಭಾರ್ಗವಿ ಅವಳ ಕಣ್ಣುಗಳನ್ನು ನೋಡಿದ ತಕ್ಷಣ ಇದೇ ಅವಕಾಶ ಎಂದು ಅವಳು ಅರಿತುಕೊಂಡಳು. ಅವಳು ತಕ್ಷಣ ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸಿದಳು ಮತ್ತು ಮತ್ತೆ ಹುಚ್ಚುತನದಲ್ಲಿರುವಂತೆ ನಟಿಸಲು ಪ್ರಾರಂಭಿಸಿದಳು. ಅವಳ ಕೈಗಳು ಮತ್ತು ಕಾಲುಗಳು ನಡುಗಲು ಪ್ರಾರಂಭಿಸಿದವು, ಕಣ್ಣುಗಳು ಕೆಂಪಗಾದವು ಮತ್ತು ಬಾಯಿಂದ ಅಸ್ಪಷ್ಟವಾದ ಮಾತುಗಳು ಬರಲಾರಂಭಿಸಿದವು. ಕಾಮಿನಿ ಕೆಲವು ಕ್ಷಣಗಳು ಅವಳನ್ನು ನೋಡುತ್ತಲೇ ಇದ್ದಳು. ನಂತರ ಅವಳ ಅತ್ತೆಗೆ ಮತ್ತೆ ಹುಚ್ಚು ಬರುತ್ತಿದೆ ಎಂದು ಖಚಿತವಾದ ತಕ್ಷಣ ಅವಳು ಇದ್ದಕ್ಕಿದ್ದಂತೆ ತನ್ನ ಮನೋಭಾವವನ್ನು ಬದಲಾಯಿಸಿದಳು. ಅವಳು ಭಾರ್ಗವಿಯನ್ನ ನೋಡಿ ಜೋರಾಗಿ ನಗುತ್ತಾ, ನೋಡಿದೀಯಾ, ನಾನು ನನಗೆ ಕೊಟ್ಟ ಔಷಧಿಯ ಪರಿಣಾಮ ಹೀಗೆ ತೋರಿಸುತ್ತಿದೆ. ಈಗ ಈ ಮನೆಯಲ್ಲಿ ಕೇವಲ ನನ್ನ ಮಾತು ನಡೆಯುತ್ತದೆ, ಕೇವಲ ನನ್ನದು. ನಿನ್ನ ಮಗನನ್ನು ನಾನು ನನ್ನ ಬೆರಳುಗಳ ಮೇಲೆ ಆಡಿಸುತ್ತೇನೆ. ಇಲ್ಲಿಯವರೆಗೆ ಅವನು ತಾಯಿಯ ಹೆಸರನ್ನ ಜಪಿಸುತ್ತಿದ್ದ, ಈಗ ನೋಡು, ಅವನು ತನ್ನ ಹೆಂಡತಿಯ ಹೆಸರನ್ನು ಮಾತ್ರ ಜಪಿಸುತ್ತಾನೆ ಅಂತ ಹೇಳಿದಳು. ಹೀಗೆ ಹೇಳುತ್ತಾ ಅವಳು ಜೋರಾಗಿ ನಕ್ಕಳು ಮತ್ತು ನಂತರ ನೋಡಿದವರ ಆತ್ಮವು ನಡುಗುವಂತೆ ಮಾಡುವಂತಹ ಕೆಲಸವನ್ನ ಮಾಡಿದಳು. ಕಾಮಿನಿ ತನ್ನ ಅತ್ತೆಯನ್ನು ತನ್ನ ಪಾದಗಳಿಂದ ಬಲವಾಗಿ ಒದ್ದಳು. ಅದರಿಂದ ಭಾರ್ಗವಿ ಬೆಡ್ ಮೇಲಿಂದ ಕೆಳಗೆ ಬಿದ್ದಳು. ಹೋಗು, ಹುಚ್ಚು ಮುಂಡೆದೆ ಎಂದು ಜೋರಾಗಿ ಬಾಗಿಲು ತೆರೆದು ಕೋಣೆಯಿಂದ ಹೊರಗೆ ಹೋದಳು. ಅವಳಿಗೆ ಯಾವುದೇ ಭಯವಿಲ್ಲ ಎಂಬಂತೆ ಕೋಣೆಯಲ್ಲಿ ಮತ್ತೆ ಮೌನ ಆವರಿಸಿತು. ಭಾರ್ಗವಿ ಕೆಲವು ಕ್ಷಣದ ನಂತರ ನಿಧಾನವಾಗಿ ಏಳುತ್ತಾ ಸುತ್ತಲೂ ನೋಡಿದಳು. ಅವಳ ಉಸಿರಾಟ ಜೋರಾಗಿತ್ತು, ಆದರೆ ಅವಳ ಕಣ್ಣುಗಳಲ್ಲಿ ಕಣ್ಣೀರಿನ ಜೊತೆಗೆ ಒಂದು ನೆಮ್ಮದಿ ಇತ್ತು. ಅವಳು ಸದ್ದಿಲ್ಲದೆ ಹೋಗಿ ಸಣ್ಣ ಗುಪ್ತ ಕ್ಯಾಮೆರಾವನ್ನ ಆಫ್ ಮಾಡಿ ಎಚ್ಚರಿಕೆಯಿಂದ ಬಟ್ಟೆಯಲ್ಲಿ ಸುತ್ತಿ ಕಪಾಟಿನಲ್ಲಿ ಮರೆಮಾಚಿದಳು. ಈಗ ಅವಳ ಬಳಿ ಸೊಸೆಯ ವಿರುದ್ಧ ಅವಳ ನಿಜ ರೂಪದ ಪುರಾವೆ ಇದ್ದಿತ್ತು, ಅವಳ ಪಿತುರಿಯ ಬಗ್ಗೆ, ಅವಳ ಉದ್ದೇಶಗಳ ಬಗ್ಗೆ. ಈಗ ಸೊಸೆಯು ಮುಖವಾಡ ಎಲ್ಲರ ಮುಂದೆ ಕಳಚುವ ದಿನ ದೂರವಿರಲಿಲ್ಲ. ಯಾವಾಗ ಕಾರ್ತಿಕ್ ಮತ್ತು ಗೀತಾ ಮಾರುಕಟ್ಟೆಯಿಂದ ಹಿಂತಿರುಗಿ ಬಂದು ಬಾಗಿಲು ತೆರೆದರೋ ಆಗ ಕಾಮಿನಿ ಜೋರಾಗಿ ಅಳುವ ಶಬ್ದ ಕೇಳಿಸಿತು.
ಕಾರ್ತಿಕ್ ಅನ್ನುತ್ತಾ ಕಾಮಿನಿ ಓಡುತ್ತಾ ಬಂದು ಬಿಕ್ಕಳಿಸುತ್ತಾ ಅವನನ್ನ ತಬ್ಬಿಕೊಂಡು, ಇನ್ನು ಮುಂದೆ ನಾನು ಈ ಮನೆಯಲ್ಲಿ ಇರಲು ಬಯಸುವುದಿಲ್ಲ. ಇವತ್ತು ನಿನ್ನ ಅಮ್ಮ ನನ್ನ ಕತ್ತು ಹಿಸುಕಿ ಕೊಲ್ಲಲು ನೋಡಿದಳು. ನಾನು ಕಷ್ಟಪಟ್ಟು ಪ್ರಾಣಾಪಾಯದಿಂದ ಪಾರಾಗಿ ಬಂದೆ ಅಂತ ಹೇಳಿದಳು. ಕಾರ್ತಿಕ್ ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು, ಏನು, ಅಮ್ಮ ನಿನ್ನ ಕತ್ತು ಹಿಸುಕಿದಳೆ ಅನ್ನುತ್ತಾ ಅವನು ತನ್ನ ತಾಯಿಯ ಕಡೆಗೆ ನೋಡಿದ. ಅವಳು ಇನ್ನು ಸುಮ್ಮನೆ ತನ್ನ ರೂಮಿನಲ್ಲಿ ಬಾಗಿಲ ಬಳಿ ಕುಳಿತಿದ್ದಳು. ಕಾಮಿನಿ ಇಷ್ಟು ದೊಡ್ಡ ಅಪವಾದ ಹೊರಿಸುತ್ತಾಳೆಂದು ಗೀತಾಳಿಗೆ ನಂಬಲು ಅಸಾಧ್ಯವಾಗಿತ್ತು. ನೋಡಿ ಅಂತ ಕಾಮಿನಿ ತನ್ನ ಕತ್ತನ್ನ ತೋರಿಸುತ್ತಾ, ಈ ಕೆಂಪಾದ ಗುರುತನ್ನ ನೋಡಿ, ಮತ್ತೇನು ಸಾಕ್ಷಿ ಬೇಕು ನಿಮಗೆ? ಇದು ಬಹಳ ಆಯಿತು ಕಾರ್ತಿಕ್. ಅವಳು ಯಾರದಾದರೂ ಪ್ರಾಣ ತೆಗೆದುಕೊಳ್ಳುವ ಮೊದಲು ನೀನು ನಿನ್ನ ತಾಯಿಯನ್ನು ಹುಚ್ಚರ ಆಸ್ಪತ್ರೆಗೆ ಸೇರಿಸು ಅಂದಳು. ಕಾರ್ತಿಕ್ ಕೋಪಗೊಂಡ. ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಗೊಂದಲ ಎರಡೂ ತುಂಬಿಕೊಂಡಿತ್ತು. ನೀನು ಪ್ರಜ್ಞೆಯಲ್ಲಿದ್ದೀಯಾ ಕಾಮಿನಿ? ನೀನು ಏನು ಅಸಂಬದ್ಧವಾಗಿ ಮಾತನಾಡುತ್ತಿದ್ದೀಯಾ? ಅಮ್ಮ ಎಂದಿಗೂ ಇಂತಹ ಕೆಲಸವನ್ನ ಮಾಡುವುದಿಲ್ಲ ಎಂದನು. ಗೀತಾಳು ಸಿಟ್ಟಿನಿಂದ ನಡುಗುತ್ತಾ ಕಾಮಿನಿ ಹತ್ತಿರ ಹೋಗಿ, ನಿನಗೆ ನಾಚಿಕೆ ಬರಬೇಕು ಕಾಮಿನಿ, ಇದೆಂತಹ ಪಿತೂರಿ, ಇದೆಂತಹ ನೀಚ ಕೃತ್ಯಗಳು ಅಂದಳು. ಆದರೆ ಕಾಮಿನಿಯು ನಿಲ್ಲಲು ಸಿದ್ಧಳಾಗಿರಲಿಲ್ಲ. ಅವಳು ಹಿಂದೆ ತಿರುಗಿ, ಚಿಕ್ಕತ್ತೆ, ನೀವು ನಮ್ಮ ಮನೆಯ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿದ್ದರೆ ಒಳ್ಳೆಯದು ಎಂದಳು. ನಂತರ ಇಲ್ಲಿಯವರೆಗೆ ಸುಮ್ಮನಿದ್ದ ಭಾರ್ಗವಿ ಪೂರ್ಣ ಬಲದಿಂದ ಮುಂದೆ ಸಾಗಿ ಕಾಮಿನಿಯ ಕೆನ್ನೆಗೆ ಬಲವಾಗಿ ಹೊಡೆದಳು. ಬಾಯಿ ಮುಚ್ಚು, ನನ್ನ ತಂಗಿಯ ಬಗ್ಗೆ ಒಂದೇ ಒಂದು ಮಾತು ಹೇಳಿದರೆ ಹುಷಾರ್, ನಿನ್ನ ನಾಟಕ ಬಹಳ ನೋಡಿದ್ದಾಯಿತು ಅಂದಳು. ಕಾಮಿನಿ ದಿಗ್ಭ್ರಮೆಗೊಂಡಳು. ಅವಳಿಗೆ ತನ್ನ ಅತ್ತೆ ತನಗೆ ಕಪಾಳ ಮೋಕ್ಷ ಮಾಡಿದ್ದಾರೆಂದು ನಂಬಲು ಸಾಧ್ಯವಾಗಲಿಲ್ಲ. ಭಯ ಮತ್ತು ಆಘಾತ ಎರಡೂ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಅಲ್ಲಿಯೇ ನಿಂತಿದ್ದ ಕಾರ್ತಿಕ್ ತನ್ನ ತಾಯಿಯನ್ನ ಈ ರೂಪದಲ್ಲಿ ನೋಡಿದ ತಕ್ಷಣ ಸಂಪೂರ್ಣ ಪ್ರಜ್ಞೆ, ದೃಢ ಮತ್ತು ಆತ್ಮವಿಶ್ವಾಸದಿಂದ ತುಂಬಿದ ಅವನ ಕಣ್ಣುಗಳಲ್ಲಿ ನೀರು ಸುರಿಯಿತು. ಅವನು ತನ್ನ ತಾಯಿಯ ಬಳಿಗೆ ಓಡಿದನು ಮತ್ತು ಅವಳು ನಡುಗುತ್ತಿರುವುದನ್ನು ನೋಡಿದ ಮತ್ತು ಕಂಪಿಸುವ ಸ್ವರದಲ್ಲಿ, ಅಮ್ಮ, ನೀನು ಸಂಪೂರ್ಣವಾಗಿ ಹುಷಾರಾಗಿದ್ದೀಯಾ? ಆದರೆ ನೀನು ಹುಚ್ಚಿಯಾಗಿದ್ದೀಯಾ ಅಂತ ಕಾಮಿನಿ ಹೇಳುತ್ತಿದ್ದಳು ಅಂತ ಕೇಳಿದ. ಭಾರ್ಗವಿ ಅವನತ್ತ ನೋಡಿ ತುಂಬಿ ಬಂದ ಗಂಟಲಿನಿಂದ, ಅವಳು ಹೇಳಿದ್ದು ಸರಿ, ನನ್ನನ್ನು ಹುಚ್ಚಳನ್ನಾಗಿ ಮಾಡುವಲ್ಲಿ ಅವಳು ಯಾವುದೇ ಉಪಾಯವನ್ನು ಬಿಡಲಿಲ್ಲ. ಅವಳಂದುಕೊಂಡಂತೆ ನಡೆದಿದ್ದರೆ ನಿನ್ನ ತಾಯಿ ಇಂದು ಮಾನಸಿಕ ಚಿಕಿತ್ಸಾಲಯದ ಕಂಬಿಗಳ ಹಿಂದೆ ಇರುತ್ತಿದ್ದಳು ಅಂದಳು. ಕಾಮಿನಿ ಈಗ ಅಳಲು ಪ್ರಾರಂಭಿಸಿ, ನೀವೇನು ಹೇಳುತ್ತಿದ್ದೀರಿ? ಹಾಗೇನೂ ಇಲ್ಲ ಅಂದಳು. ಕಾರ್ತಿಕ್ ಈಗ ಗೊಂದಲದಲ್ಲಿ ಮುಳುಗಿದ್ದ. ಅವನಿಗೆ ತನ್ನ ಕಿವಿಗಳನ್ನೇ ನಂಬಲು ಆಗುತ್ತಿರಲಿಲ್ಲ. ಅಮ್ಮ, ಇದೆಲ್ಲ ನೀನೇನು ಹೇಳುತ್ತಿದ್ದೀಯಾ ಅಂದನು. ಭಾರ್ಗವಿ ಕಾರ್ತಿಕನ ಕಡೆಗೆ ನೋಡಿ ಮೆಲು ಧ್ವನಿಯಲ್ಲಿ, ಆದರೆ ದೃಢವಾದ ಧ್ವನಿಯಲ್ಲಿ, ಕಾರ್ತಿಕ್, ಈಗ ನೀನು ಎಲ್ಲವನ್ನು ನಿನ್ನ ಕಣ್ಣಿನಿಂದಲೇ ನೋಡುವ ಸಮಯ ಬಂದಿದೆ. ಇದು ಇಲ್ಲಿಯವರೆಗೆ ನೀನು ನೋಡಲು ಸಾಧ್ಯವಾಗದ ಸತ್ಯ ಅಂತ ಹೇಳಿದಳು. ಅವಳು ತನ್ನ ಕೋಣೆಯಲ್ಲಿ ಅಳವಡಿಸಲಾಗಿದ್ದ ಗುಪ್ತ ಕ್ಯಾಮೆರಾದಿಂದ ಮೆಮೊರಿ ಕಾರ್ಡನ್ನು ತನ್ನ ಮುಷ್ಟಿಯಿಂದ ಹೊರತೆಗೆದು ಕಾರ್ತಿಕನ ಅಂಗೈ ಮೇಲೆ ಇಟ್ಟಳು. ಗೀತಾ ಕೂಡ ತಕ್ಷಣ ಅಡಿಗೆ ಮನೆಯ ಕಡೆಗೆ ತಿರುಗಿ ಅಲ್ಲಿ ಇಟ್ಟಿದ್ದ ಇನ್ನೊಂದು ಕ್ಯಾಮ್ರಾದ ಮೆಮೊರಿ ಕಾರ್ಡನ್ನು ತೆಗೆದು ತಂದು, ಇದು 2ನೇ ಕಾರ್ಡ್. ಅಡಿಗೆ ಮನೆಯಲ್ಲಿ ನಡೆಯುತ್ತಿದ್ದ ಆಟವನ್ನ ರೆಕಾರ್ಡ್ ಮಾಡಲಾಗಿದೆ. ಈಗ ನೀನೇ ನಿರ್ಧರಿಸು ಅಂದಳು. ಕಾರ್ತಿಕ್ ನಡುಗುವ ಕೈಗಳಿಂದ 2 ಕಾರ್ಡ್ಗಳನ್ನ ತನ್ನ ಲ್ಯಾಪ್ಟಾಪ್ನಲ್ಲಿ ಹಾಕಿದನು. ಮೊದಲ ವಿಡಿಯೋ ಪ್ಲೇ ಮಾಡಿದ ತಕ್ಷಣ ಎಲ್ಲರ ಕಣ್ಣುಗಳು ಸ್ಕ್ರೀನ್ ಮೇಲೆ ನೆಟ್ಟವು. ವಿಡಿಯೋದಲ್ಲಿ ಅದೇ ದೃಶ್ಯ ನಡೆಯುತ್ತಿತ್ತು. ಕಾಮಿನಿ ಭಾರ್ಗವಿಯ ಕೋಣೆಗೆ ಪ್ರವೇಶಿಸುತ್ತಿದ್ದಳು. ನಂತರ ಕಾಮಿನಿ ಕೋಣೆಗೆ ಪ್ರವೇಶಿಸಿದ ತಕ್ಷಣ ಅವಳ ಅಸಹ್ಯಕರವಾದ ಮಾತುಗಳು ಮತ್ತು ಅವಳ ನಿಜವಾದ ಮುಖ ಒಂದೊಂದಾಗಿ ಹೊರಬರಲು ಪ್ರಾರಂಭಿಸಿತು. ನೋಡಿದೀಯಾ, ನಾನು ನಿನಗೆ ಕೊಟ್ಟ ಔಷಧದ ಪರಿಣಾಮ? ಆ ದಿನ ದೂರವಿಲ್ಲ. ನಾನು ಈ ಮನೆಯನ್ನ ಆಳುವ ದಿನ. ನಿನ್ನ ಮಗ ನನ್ನ ಬೆರಳುಗಳ ಮೇಲೆ ನೃತ್ಯ ಮಾಡುತ್ತಾನೆ ಅಂತ ಹೇಳುತ್ತಿದ್ದುದು. ನಂತರ ಆಡಿದ ಕಾಮಿನಿಯ ಮಾತುಗಳು ಇಡೀ ಮನೆಯನ್ನೇ ನಡುಗಿಸಿತು. ಇಲ್ಲಿಯವರೆಗೆ ಅವನು ಅಮ್ಮನ ಹೆಸರನ್ನ ಜಪಿಸುತ್ತಿದ್ದ, ಈಗ ಅವನು ನನ್ನ ಹೆಸರನ್ನ ಜಪಿಸುತ್ತಾನೆ. ಹುಚ್ಚು ಮುಂಡೆದೆ. ಕಾಮಿನಿ ತನ್ನ ಅತ್ತೆಯನ್ನ ತನ್ನ ಕಾಲಿನಿಂದ ಒದ್ದದ್ದು ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಗೋಚರಿಸಿತು. ಅದನ್ನು ನೋಡಿ ಇಡೀ ಮನೆಯಲ್ಲಿ ನಿರವ ಮೌನ ಆವರಿಸಿತು. ಕಾರ್ತಿಕ್ನ ಕಣ್ಣುಗಳು ಅಗಲವಾಗಿ ತೆರೆದೇ ಇದ್ದವು. ಅವನ ಮುಖದಿಂದ ರಕ್ತವೆಲ್ಲ ಸೋರಿ ಹೋದಂತೆ ಭಾಸವಾಯಿತು. ಅವನು ಏನು ನೋಡುತ್ತಿದ್ದಾನೆ ಮತ್ತು ಏನು ಅನುಭವಿಸುತ್ತಿದ್ದಾನೆಂದು ಅವನಿಗೆ ಅರ್ಥವಾಗಲಿಲ್ಲ. ಕಾಮಿನಿ ಕೋಪದಿಂದ, ಇದೆಲ್ಲ ಸುಳ್ಳು, ಇಬ್ಬರು ನನ್ನನ್ನ ಸಿಕ್ಕಿ ಹಾಕಿಸಲು ಬಯಸುತ್ತಿದ್ದಾರೆ, ಇದೆಲ್ಲವೂ ಅವರ ತಂತ್ರ ಅಂತ ಹೇಳಿದಳು. ಆದರೆ ಕಾರ್ತಿಕ್ ಅವಳನ್ನ ಕೋಪ ಮತ್ತು ಅಪನಂಬಿಕೆಯಿಂದ ಗುರಾಯಿಸಿ ನೋಡಿದ. ಕಾಮಿನಿಯ ನಾಲಿಗೆ ತೊದಲಿತು. ಅವಳ ಮುಖ ಬಿಳಿಚಿಕೊಂಡಿತು ಮತ್ತು ಅವಳು ನಿಧಾನವಾಗಿ ನಡೆದು ಕೋಣೆಯ ಒಂದು ಮೂಲೆಯಲ್ಲಿ ನಿಂತಳು. ಈಗ ಅವಳಿಗೆ ಏನು ಹೇಳುವ ಧೈರ್ಯವಿರಲಿಲ್ಲ. ಆಗ ಕಾರ್ತಿಕ್ ಅಡಿಗೆ ಮನೆಯಲ್ಲಿನ ಕ್ಯಾಮ್ರಾದ ಕಾರ್ಡನ್ನ ಹಾಕಿದ. ವಿಡಿಯೋ ಓಡುತ್ತಿತ್ತು ಮತ್ತು ಒಂದೊಂದೇ ಸತ್ಯ ಹೊರಬೀಳುತ್ತಿತ್ತು. ಕಾಮಿನಿ ತನ್ನ ತಾಯಿ ಊರ್ಮಿಳಳ ಜೊತೆ ಫೋನಿನಲ್ಲಿ ಮಾತನಾಡುತ್ತಿದ್ದಳು ಮತ್ತು ಅದು ಕ್ಯಾಮ್ರಾದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಕಾಮಿನಿ ಕೋಪದಿಂದ, ಅಮ್ಮ, ನೀವು ಮತ್ತೆ ಕರೆ ಮಾಡಿದ್ದೀಯಾ? ಮನೆ ಕೆಲಸದಿಂದ ಪುರುಸೊತ್ತು ಸಿಕ್ಕರಲ್ಲವೇ ಏನಾದರೂ ಮಾತನಾಡೋದು? ಮೇಲಾಗಿ ಈ ಚಿಕ್ಕತ್ತೆ ಯಾವಾಗ ಹೋಗುತ್ತಾಳೆ ಗೊತ್ತಿಲ್ಲ.
ಮತ್ತು ನಿನ್ನ ಪ್ರೀತಿಯ ಅಳಿಯನ ವಿಷಯಕ್ಕೆ ಬಂದರೆ ಅವನಿಗೆ ಹಿಂದೆ ಮುಂದೆ ಅವನ ತಾಯಿಯೇ ಕಾಣುತ್ತಾಳೆ ಅಂತ ಮಾತನಾಡುವ ಎಲ್ಲ ದೃಶ್ಯಗಳು ರೆಕಾರ್ಡ್ ಆಗಿತ್ತು. ನಂತರ ಅವಳ ಜೋರಾದ ನಗುವ ದೃಶ್ಯ ಎಂಥವರನ್ನ ನಡಗಿಸುವ ಹಾಗೆ ಇದ್ದಿತು. ಈ ಮನೆಯ ರಾಣಿ ನಾನೇ ಆಗುತ್ತೇನೆ, ಕೇವಲ ನಾನೇ ಅಂತ ಹೇಳುತ್ತಿದ್ದಳು. ಇದನ್ನು ಕೇಳಿ ಕಾರ್ತಿಕನ ನರಗಳೆಲ್ಲವೂ ಉರಿಯುತ್ತಿದ್ದವು. ಅವನ ಕಣ್ಣುಗಳಲ್ಲಿ ಕಣ್ಣೀರು ಇತ್ತು. ಆದರೆ ಈಗ ಆ ಕಣ್ಣೀರು ನೋವಿನಿಂದಲ್ಲ, ಬದಲಾಗಿ ಕೋಪ ಮತ್ತು ಅವಮಾನದಿಂದ ಕೂಡಿತ್ತು. ಅವನು ಕಾಮಿನಿಯನ್ನ ನೋಡಿ ಶಾಂತವಾದ ಆದರೆ ತುಂಬಾ ಕಠಿಣವಾದ ಧ್ವನಿಯಲ್ಲಿ ಹೇಳಿದನು, ನಿನಗೆ ಎಷ್ಟು ಧೈರ್ಯ? ತದನಂತರ ಕಾಮಿನಿಯ ಕೆನ್ನೆಗೆ ಬಲವಾದ ಹೊಡೆತ ಬಿದ್ದಿತು. ಕಾಮಿನಿಯ ತಲೆ ಅಲ್ಲಾಡಿತು. ಅವಳು ದಿಗ್ಭ್ರಮೆಗೊಂಡಳು. ಆಶ್ಚರ್ಯ ಮತ್ತು ಭಯ ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಭಾರ್ಗವಿ ಕಾರ್ತಿಕನ ಕಣ್ಣುಗಳನ್ನು ನೋಡುತ್ತಾ ದಗ್ಧಿತವಾಗಿ ಧ್ವನಿಯಲ್ಲಿ, ಮಗನೇ, ದಯವಿಟ್ಟು ನನ್ನನ್ನು ಕ್ಷಮಿಸು. ಈ ಮನೆ ಮತ್ತು ನಿನ್ನನ್ನು ಉಳಿಸಲು ಗೀತಾ ಮತ್ತು ನಾನು ಇದನ್ನೆಲ್ಲ ಮಾಡಬೇಕಾಯಿತು. ಕಾಮಿನಿಯ ನಿಜವಾದ ಮುಖ ನಿನಗೆ ಬಹಿರಂಗವಾಗಲಿ ಎಂದು. ಈಗೇನು ಮಾಡಬೇಕು ಅಂತ ನೀನೇ ನಿರ್ಧಾರ ಮಾಡು ಅಂತ ಹೇಳಿದಳು. ತನ್ನ ತಾಯಿಯ ಮಾತು ಕೇಳಿ ಕಾರ್ತಿಕ್ ಆಳವಾದ ಉಸಿರನ್ನು ತೆಗೆದುಕೊಂಡು ಕಠಿಣ ಧ್ವನಿಯಲ್ಲಿ, ಏನು ಮಾಡಬೇಕು ಅಮ್ಮ? ಈಗ ಅವಳು ಈ ಮನೆಯಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ಕಾಮಿನಿ ಭಾರ್ಗವಿ ಪಾದಗಳಿಗೆ ಬಿದ್ದಳು. ಅತ್ತೆ, ನನ್ನನ್ನು ಕ್ಷಮಿಸಿ. ಏನು ನಡೆದಿದೆಯೋ ಅದೆಲ್ಲ ನನ್ನ ತಪ್ಪಿನಿಂದ ನಡೆದಿದೆ. ಆದರೆ ದಯವಿಟ್ಟು ನನ್ನನ್ನು ಈ ಮನೆಯಿಂದ ಹೊರಗೆ ಹಾಕಬೇಡಿ ಅಂತ ಬೇಡಿಕೊಂಡಳು. ಆದರೆ ಕಾರ್ತಿಕ್ ಕೋಪದಿಂದ ಅವಳ ಕೈ ಹಿಡಿದು ಎಳೆದು, ಮೊದಲು ಕಾರ್ ಹತ್ತು ಎಂದನು. ಈಗ ಕಾಮಿನಿ ಭಯಭೀತಳಾಗಿದ್ದಳು. ಏನು ಮಾತನಾಡದೆ ಸುಮ್ಮನೆ ಕಾರನ್ನು ಹತ್ತಿ ಮೌನವಾಗಿ ಕುಳಿತಳು. ದಾರಿ ಉದ್ದಕ್ಕೂ ಕಾರ್ತಿಕ್ ಒಂದು ಮಾತನ್ನು ಮಾತನಾಡಲಿಲ್ಲ. ಕಾರಿನೊಳಗಿನ ವಾತಾವರಣ ಸಂಪೂರ್ಣ ಮೌನವಾಗಿತ್ತು. ಕಾಮಿನಿಯ ಹೃದಯ ಬಡಿತ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಸ್ವಲ್ಪ ಪ್ರಯಾಣದ ನಂತರ ಕಾರ್ತಿಕ್ ಕಾಮಿನಿಯ ಹೆತ್ತವರ ಮನೆಯ ಹೊರಗೆ ಕಾರನ್ನು ನಿಲ್ಲಿಸಿದನು. ಅವನು ಇಳಿದ ತಕ್ಷಣ ಕಾಮಿನಿಯ ಕೈ ಹಿಡಿದು, ನಡಿ ಅಂತ ಬಾಗಿಲ ಕಡೆಗೆ ನಡೆದನು. ಕಾರ್ತಿಕ್, ನನ್ನ ಕೈಯನ್ನ ಬಿಡಿ, ನೋವಾಗುತ್ತಿದೆ ಅಂತ ಕಾಮಿನಿ ಅಳುತ್ತಾ ಹೇಳುತ್ತಿದ್ದಳು. ಅವರು ಬಾಗಿಲು ತೆರೆದ ತಕ್ಷಣ ಕಾಮಿನಿಯ ತಾಯಿ ಊರ್ಮಿಳಾ ಬಾಗಿಲು ತೆರೆದು ಮುಂದೆ ಬಂದಳು. ತನ್ನ ಮಗಳನ್ನು ಅಂತಹ ಸ್ಥಿತಿಯಲ್ಲಿ ನೋಡಿ ಅವಳು ಆಘಾತಕ್ಕೊಳಗಾಗಿ, ಹೇ, ಇದೆಲ್ಲ ಏನು ನಡೆಯುತ್ತಿದೆ ಅಂದಳು. ಕಾರ್ತಿಕ್ ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು, ನೋಡಿ, ನಿಮ್ಮ ಮಗಳನ್ನು ನೀವೇ ನೋಡಿಕೊಳ್ಳಿ, ಚೆನ್ನಾಗಿ ನೋಡಿಕೊಳ್ಳಿ. ಒಂದು ವೇಳೆ ಇನ್ನೊಮ್ಮೆ ಇವಳು ನನ್ನ ಮನೆಗೆ ಕಾಲಿಟ್ಟರೆ ಚೆನ್ನಾಗಿರುವುದಿಲ್ಲ. ವಿಚ್ಛೇದನದ ಕಾಗದಗಳು ಬೇಗನೆ ನಿಮ್ಮ ಮನೆಗೆ ತಲುಪುತ್ತವೆ ಅಂತ ಹೇಳಿದ. ಹೀಗೆ ಹೇಳುತ್ತಾ ಕಾರ್ತಿಕ್ ಅಲ್ಲಿಂದ ಹಿಂತಿರುಗಿ ನೋಡದೆ ಹೊರಟು ಹೋದ. ಕಾಮಿನಿ ಬಾಗಿಲಲ್ಲಿ ಕುಳಿತು ಜೋರಾಗಿ ಅಳಲು ಪ್ರಾರಂಭಿಸಿದಳು. ಅವಳ ತಾಯಿ ಅವಳನ್ನ ಕೋಪದಿಂದ ನೋಡುತ್ತಾ ಹೇಳಿದಳು, ನೋಡು, ಅದಕ್ಕಾಗಿ ನಾನು ನಿನಗೆ ಮಾಡಬೇಡ ಎಂದು ಎಷ್ಟು ಬಾರಿ ಹೇಳಿದೆ. ಆದರೆ ನೀನು ನಿನ್ನ ಅತ್ತೆಯನ್ನ ಹುಚ್ಚೆಯನ್ನಾಗಿ ಮಾಡಬೇಕಿತ್ತು. ಈಗ ಅಳು, ಈಗ ಅಳಲಿಕ್ಕೆ ಏನೂ ಉಳಿದಿಲ್ಲ ಅಂದಳು. ಕಾಮಿನಿ ಈಗ ತನ್ನ ಕೃತ್ಯಕ್ಕೆ ವಿಷಾದಿಸುತ್ತಿದ್ದಳು. ಆದರೆ ತುಂಬಾ ತಡವಾಗಿತ್ತು. ಮತ್ತೊಂದೆಡೆ ಕಾರ್ತಿಕ್ ತನ್ನ ತಾಯಿಯ ಬಳಿಗೆ ಹಿಂತಿರುಗಿ ಬಂದು ಅವಳನ್ನ ತಬ್ಬಿಕೊಂಡು ಅಳತೊಡಗಿದ. ಅಮ್ಮ, ಇದೆಲ್ಲವನ್ನು ನೀನು ನನಗೆ ಮೊದಲೇ ಹೇಳಿದ್ದರೆ ಈ ದಿನವನ್ನ ನೋಡುವುದು ಬರುತ್ತಿರಲಿಲ್ಲ ಅಂತ ಹೇಳಿದ. ಭಾರ್ಗವಿಯ ಕಣ್ಣಲ್ಲಿಯೂ ಕಣ್ಣೀರಿತ್ತು. ಅವಳು ಮಗನ ತಲೆಯ ಮೇಲೆ ಕೈ ಇಟ್ಟು, ಮಗನೇ, ನಾನು ಸೊಸೆಯ ಬಗ್ಗೆ ಹೇಳಿದ್ದರೆ ನೀನೆಲ್ಲಿ ನನ್ನನ್ನು ತಪ್ಪಾಗಿ ತಿಳಿಯುತ್ತೀಯೋ ಅಂತ ನಾನು ಹೆದರಿಕೊಂಡಿದ್ದೆ ಅಂದಳು. ಅಷ್ಟರಲ್ಲಿ ಗೀತಾ ಬಿಸಿ ಹಲ್ವಾದೊಂದಿಗೆ ನಗುತ್ತಾ ಬಂದಳು. ಈಗ ಅಳು ಸಾಕು, ಎಲ್ಲವೂ ಒಳ್ಳೆಯದಾಯಿತು. ಮತ್ತು ಅಂತಹ ಸೊಸೆಯ ಬಲಿಯಿಂದ ನಮ್ಮನ್ನ ರಕ್ಷಿಸಿದ ದೇವರಿಗೆ ನಾವು ಧನ್ಯವಾದ ಹೇಳಬೇಕು. ಭಾರ್ಗವಿ ತುಂಬಾ ಪ್ರೀತಿಯಿಂದ ತನ್ನ ಮಗನಿಗೆ ಹಲ್ವಾ ತಿನ್ನಿಸಿದಳು. ಗೀತಾ ಕೂಡ ದೃಷ್ಟಿ ತೆಗೆದು, ದೇವರು ಈ ತಾಯಿ ಮಗನ ಮೇಲೆ ಕೆಟ್ಟ ಕಣ್ಣು ಬೀಳದಂತೆ ನೋಡಿಕೊಳ್ಳಲಿ ಎಂದು ಹೇಳಿದಳು. ಮನೆಯ ವಾತಾವರಣ ಈಗ ಸಂಪೂರ್ಣವಾಗಿ ಬದಲಾಗಿತ್ತು. ದುಃಖದ ಜಾಗವನ್ನ ಸಂತೋಷ ಆಕ್ರಮಿಸಿತ್ತು. ಕಾರ್ತಿಕನು ಕೂಡ ನಗುನಗುತ್ತಾ ತನ್ನ ಕೈಯಿಂದ ಚಿಕ್ಕಮ್ಮ ಗೀತಾಳಿಗೂ ಹಲ್ವಾ ತಿನ್ನಿಸಿದ. ಭಾರ್ಗವಿ ಭಾವುಕತೆಯಿಂದ, ಗೀತಾ, ನಿಜ ಹೇಳಬೇಕು ಅಂದರೆ ಆ ದೇವರು ಎಲ್ಲರಿಗೂ ನಿನ್ನಂತಹ ಸಹೋದರಿಯನ್ನ ಕರುಣಿಸಲಿ ಅಂದಳು. ಗೀತಾಳು ಕೂಡ ನಗುತ್ತಾ, ಹಾ, ಮತ್ತು ಎಲ್ಲರಿಗೂ ನಿನ್ನಂತಹ ತಿಳುವಳಿಕೆಯುಳ್ಳ ಅಕ್ಕನನ್ನ ಕೊಡಲಿ ಅಂತ ಹೇಳಿದಳು. ಈಗ ಇಬ್ಬರು ಸಹೋದರಿಯರು ಕಣ್ಣಲ್ಲಿ ಕಣ್ಣೀರು ಇರದೆ ಕೇವಲ ನೆಮ್ಮದಿಯ ಮತ್ತು ಸಂತೋಷ ಇದ್ದಿತು. ಸ್ನೇಹಿತರೆ, ಈ ಕಥೆಯು ಬಹಳ ಆಳವಾದ ಸತ್ಯವನ್ನ ಬಹಿರಂಗಪಡಿಸುತ್ತದೆ. ದುರಾಸೆಯು ವ್ಯಕ್ತಿಯನ್ನ ಕುರುಡನನ್ನಾಗಿ ಮಾಡುತ್ತದೆ. ತನ್ನ ಸ್ವಾರ್ಥ ಮತ್ತು ದುರಾಸೆಯಿಂದ ಪ್ರೇರೇಪಿಸಲ್ಪಟ್ಟ ಕಾಮಿನಿ ತನ್ನ ಅತ್ತೆಯನ್ನು ಹುಚ್ಚಿ ಎಂದು ಸಾಬೀತುಪಡಿಸಲು ಒಂದು ಪಿತೂರಿಯನ್ನು ರೂಪಿಸಿದಳು. ಏಕೆಂದರೆ ಅವಳು ಮಾತ್ರ ಮನೆಯನ್ನ ಆಳಬೇಕು ಮತ್ತು ಅವಳ ಗಂಡ ಅವಳನಾಗಿ ಇರುತ್ತಾನೆ ಅಂತ. ಆದರೆ ಈ ದುರಾಸೆ ಅವಳನ್ನ ಕುರುಡನನ್ನಾಗಿ ಮಾಡಿತು ಮತ್ತು ಅವಳು ನಾಶ ಮಾಡಲು ಪ್ರಯತ್ನಿಸಿದ ಸಂಬಂಧಗಳು ತನ್ನ ಗಂಡನನ್ನ ನಾಶ ಮಾಡುತ್ತವೆ ಎಂದು ಅವಳು ಭಾವಿಸಲಿಲ್ಲ. ತನ್ನ ಸ್ವಾರ್ಥದಲ್ಲಿ ಪ್ರೀತಿ, ಗೌರವ ಮತ್ತು ವಾತ್ಸಲ್ಯವನ್ನು ಬಲವಂತವಾಗಿ ಪಡೆಯಲು ಸಾಧ್ಯವಿಲ್ಲ ಮತ್ತು ಅವುಗಳನ್ನು ಒಬ್ಬರ ಕಾರ್ಯಗಳು ಮತ್ತು ನಿಜವಾದ ಹೃದಯದಿಂದ ಗಳಿಸಬಹುದು ಎಂಬುದನ್ನು ಅವಳು ಮರೆತಳು. ಕಾಮಿನಿಯು ದುರಾಸೆಯಿಂದ ತನ್ನ ಮನೆ, ಸಂಬಂಧ ಮತ್ತು ಒಬ್ಬ ಸೊಸೆಗೆ ಪೂರ್ತಿ ಮನೆಯಲ್ಲಿ ಸಿಗುವ ಗೌರವ ಎಲ್ಲವನ್ನು ಕಳೆದುಕೊಂಡಳು.
ದುರಾಸೆ ಅನ್ನುವುದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಯಾವಾಗಲೂ ಕೆಟ್ಟ ಪರಿಣಾಮಗಳನ್ನು ಬೀರುತ್ತದೆ ಎಂದು ಈ ಕತೆ ನಮಗೆ ಕಲಿಸುತ್ತದೆ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು? ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.